ನಾನು ಬರಬೇಕಾದ್ರೆ ತಗೊಂಡು ಬರ್ತೀನಿ, ಬಂದು ಶೂಟ್ ಮಾಡಿಬಿಡ್ತೀನಿ. ಹಂಗೆ ಶೂಟ್ ಮಾಡಿಬಿಡ್ತೀನಿ. ಅದು ವಿಡಿಯೋ ಕಾಲ್ ಮಾಡಿ ಕ್ಲೀನಾಗಿ ನೋಡಿ ಎಲ್ಲ, ಅದರಲ್ಲಿ ನಿಮಗೆ ಇಷ್ಟ ಆಗಿರೋದನ್ನು ಫೋಟೋ ಕಳಿಸಿ ಅಂತೇಳಿ. ಫೋಟೋ ಓಕೆ ಅಂದರೆ ಕತ್ಗೆ ಹಾಕ್ಕೊಂಡು ಕಳಿಸಿ ಅಂತೇಳಿ ಕತ್ಗೆ ಹಾಕ್ಕೊಂಡು ಕಳಿಸಿ ತೋರಿಸ್ತಾರೆ. ಕತ್ಗೆ ಹಾಕ್ಕೊಂಡು ರ್ಯಾಂಪ್ ವಾಕ್ ಮಾಡಿ ಅಂತ ಕೇಳಿ ಅದನ್ನು ಮಾಡಿ ತೋರಿಸ್ತಾರೆ. ಬೇಕಂದರೆ ಒಂದು 100 ಮಾಡಿರ್ತೀವಿ, ಬಂದವಾಗೆಲ್ಲ ಒಂದೊಂದು ರೀಲ್ ಮಾಡಿ ಹಾಕ್ತಾನೇ ಇದ್ದೀವಿ. ಸದ್ಯಕ್ಕೆ ಮಿಕ್ಕಿರೋದು ಇಷ್ಟೇ. 4600 ನಂಬರ್ಗಳಾಗಿದ್ದಾವೆ. ಅಂದರೆ ಅಲ್ಲಿರೋದಕ್ಕಿಂತ ಡಬಲ್ ಅಲ್ಲ, ಆಲ್ಮೋಸ್ಟ್ ಟ್ರಿಬಲ್. 18 ಗ್ರೂಪಲ್ಲಿ ಯಾವ ಗ್ರೂಪಲ್ಲಿದ್ದರೂ ಕೂಡ ಇರಿ, ಮತ್ತು ಇನ್ನೊಂದು ಗ್ರೂಪಿಗೆ ಜಾಯ್ನ್ ಆಗಬೇಡಿ. ನೋಡಿ, ಬೇರೆಯವ್ರು ಜಾಯ್ನ್ ಆಗೋಕ್ಕಾಗಲ್ಲ. ಸೊ ಆನ್ಲೈನ್ ಮುತ್ತು ಈ ಥರ ಇಲ್ಲಿ ಮುತ್ತು ಹೆಂಗೆ ಮಾಡಿದ್ದೀವಿ ಅದೇ ಥರ ಇಲ್ಲಿ ಕೂಡ ಮುತ್ತು ಬರುತ್ತೆ. ಕಟ್ಟೋದಿದೆ, ಇನ್ನೂ ಬ್ಯಾಲೆನ್ಸ್ ಇದೆ. ಸೊ ಎಲ್ಲ ರೆಡಿ ಮಾಡಿದ ಮೇಲೆ ನನ್ನ ಪ್ಲ್ಯಾನ್ ಏನಿದೆ ಅಂದರೆ, ನೋಡಿ, ಫೇಕ್ ಪರ್ಸನ್ ಅನ್ನೋದು ನೀವು ಅರ್ಥ ಮಾಡ್ಕೊಂಡ್ರೆ, ಅದು ನಿಮಗೆ ಅರ್ಥ ಆಯಿತು ಅಂದರೆ ನಮ್ಮ ಹತ್ರ ಬಂದು ಬಾರ್ಗೇನ್ ಮಾಡಲ್ಲ. ಫಸ್ಟು 1 ವಾರ 10 ದಿನ ಆದಮೇಲೆ ಬಂದರೆ, ಅಯ್ಯೋ ವಿಡಿಯೋದಲ್ಲಿ ಅಷ್ಟು ತೋರಿಸ್ತೀರಾ, ಆಮೇಲೆ ಇಲ್ಲ ಅಂದರೆ ನಾವು ಅಡ್ರೆಸ್ಗಳು 10 ದಿನ 15 ದಿನ, ಒಬ್ಬೊಬ್ರು 6 ತಿಂಗಳಾದ್ಮೇಲೆ ಕೇಳ್ತಾರೆ, ವಿಡಿಯೋದಲ್ಲಿ ಅಷ್ಟು ತೋರಿಸಿದ್ದೀರಾ ಅಂತ. ನಾವೇನಪ್ಪ ಮಾಡೋದು? ನಾವೇನು ಮಾಡೋದು? ಇವಾಗ ಓಪನ್ ಪೀಸಸ್ ಇದ್ದಾವೆ, ನಿಮಗೆ ಯಾವುದು ಬೇಕೋ ಅದನ್ನು ನೀವೇ ಬೇಕಂದರೆ ಚಾಯ್ಸ್ ತೊಗೋಬೋದು. 1 ವಾರ ಇಟ್ಟಿರ್ತೀನಿ ಹಿಂಗೆ. 1 ವಾರ ಆದಮೇಲೆ ಯಾಕೆ ಹಂಗೆ ಆಗುತ್ತೆ ಅಂದರೆ, ನೀವು ಕೂಡ ಹುಷಾರಾಗಿರ್ಬೇಕು. ಇವನು ನಮ್ಮ ಹತ್ರ ಅಂತಲೇ ಅಲ್ಲ, ಬೇರೆಯವ್ರ ಹತ್ರ ಆಗಲಿ ಯಾರಿಗಾದ್ರೂ ನೀವು ಆನ್ಲೈನಲ್ಲಿ ದುಡ್ಡು ಕಟ್ತಾ ಇದ್ರೆ ಅಂದರೆ 1-2 ಸತಿ ಕೇಳಿ, ಯಾವ ನಂಬರು ಕನ್ಫರ್ಮಾಗಿ ನಂಬರ್ ತೊಗೊಳ್ಳಿ, ಯಾವ ಆ್ಯಪು, ಫೋನ್ಪೇನಾ ಗೂಗಲ್ ಪೇನಾ ಯಾವುದು ಅಂತ ಕ್ಲೀನಾಗಿ ತಿಳ್ಕೊಂಡು ಹಾಕಿ. ದುಡ್ಡು ಕೈಯಿಂದ ಹೋಯಿತು ಅಂದರೆ ಆಮೇಲೆ ಬರಲ್ಲ ಕೈಗೆ. ಕಂಪ್ಲೇಂಟ್ ಬಂದಿತ್ತು, ತುಂಬ ಜನ ಕೇಳಿದ್ದಾರೆ, ಸರ್ ಇದು ಪೆಂಡೆಂಟ್ ಫಿಕ್ಸ್ ಮಾಡಿಬಿಟ್ಟಿದ್ದೀರಾ, ನಾವು ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಸೊ ಅದಕ್ಕೆ ನಿಮಗೋಸ್ಕರ ತಂದಿದ್ದೀವಿ, ಪೆಂಡೆಂಟ್ ಸಪ್ರೇಟು, ಚೈನ್ ಸಪ್ರೇಟು. ಆಮೇಲೆ ಬಂದು ಹೇಳ್ಬೇಡಿ, ಸರ್ ಈ ಥರ ತೊಗೊಂಡಿದ್ದೀವಿ, ಹಿಂಗಾಗೋಯ್ತು, ಪಾಲಿಶ್ ಹೊರಟೋಯ್ತು, ನಿಮ್ಮ ಪಾಲಿಶ್ ಹಾಕ್ಕೊಡಿ ಅಂದರೆ ಖಂಡಿತ ಹಾಕ್ಕೊಡಲ್ಲ. ರಾಮ ಮಂದಿರ ಎತ್ಕೊಂಡು ಬಂದ್ಬಿಟ್ಟಿದ್ದೀವಿ ಅಯೋಧ್ಯೆಗೆ ಹೋಗಿದ್ರಾ ಸರ್? ಅಯೋಧ್ಯೆಗೆ ಹೋಗಿಲ್ಲ. ಇರುತ್ತೆ ಅಂದರೆ ನಮ್ಮ ಹತ್ರ 40 ಗ್ರಾಮ್ ಇರೋದು, ಅವ್ರ ಹತ್ರ 60 ಗ್ರಾಮ್ ಇರುತ್ತೆ. ನಮ್ಮದು ಮೈಕ್ರಾನ್ ಪ್ಲೇಟಿಂಗ್ ಇರೋದು, ಅದು ನಾರ್ಮಲ್ ಪಾಲಿಶ್ ಇರುತ್ತೆ. ಆಲ್ಮೋಸ್ಟ್ ಆಲ್ರೆಡಿ ಹೋಗಿರುತ್ತೆ ಅಲ್ಲೇ, ನೀವು ಗಮನಿಸಿದರೆ ಗೊತ್ತಾಗತ್ತೆ. ಬನ್ನಿ, ಇವತ್ತು ಅವೆನ್ಯೂ ರೋಡು ಸ್ಪೆಷಲ್ ಶೋ, ಸ್ಪೆಷಲ್ ಐಟಮ್, ಸ್ಪೆಷಲ್ ಡೇಸು. ನಾನು ಕೂಡ ಸ್ಪೆಷಲ್ ಆಗಿ ಕಾಣ್ತಾ ಇದ್ದಾರೆ ಸರ್ ಇವತ್ತೆಲ್ಲ ಸ್ಪೆಷಲ್, ತುಂಬ ಸ್ಪೆಷಲ್ ಇದೆ. ಬನ್ನಿ ತೋರಿಸ್ತೀನಿ. ಫಸ್ಟು ರಾಮ ಮಂದಿರ ಎತ್ಕೊಂಡು ಬಂದ್ಬಿಟ್ಟಿದ್ದೀವಿ ಅಯೋಧ್ಯೆಗೆ ಹೋಗಿದ್ರಾ ಸರ್? ಅಯೋಧ್ಯೆಗೆ ಹೋಗಿಲ್ಲ, ಹಂಗೆ ಎತ್ಕೊಂಡು ಬಂದಿದ್ದೀವಿ. ನಾನು ಹೋಗಿದ್ದು ತಿರುಪತಿಗೆ, ಅಯೋಧ್ಯೆಗಲ್ಲ. ನೋಡಿ, ಇದರಲ್ಲಿ ಎಷ್ಟು ಡಿಸೈನ್ಸ್ ಇದ್ದಾವೆ ಅಂದರೆ ಒಂದೊಂದು ನನ್ನ ಕೈಯಲ್ಲಿ ಇಟ್ಕೊಂಡು ತೋರಿಸ್ತೀನಿ. ಎಲ್ಲ ಡೀಪ್ ವರ್ಕು, ಡೀಪ್ ಟೆಂಪಲ್ ವರ್ಕು, ಕಂಪ್ಲೀಟು ಡಿಫ್ರೆಂಟ್ ವರ್ಕು. ಇದೇನು ಪೂಜೆ ಮಾಡ್ತೀವಾ ಇಲ್ಲ ಏನು ಮಾಡ್ತೀರಾ ಅಂತ ಅನ್ಕೋಬೇಡಿ. ಇದು ಪೆಂಡೆಂಟ್ಗಳಿದೆಲ್ಲ ಕೂಡ ಪೆಂಡೆಂಟ್ಗಳೇ. ನೋಡಿ, ಇಲ್ಲಿ ಹುಕ್ಸ್ ಇದ್ದಾವೆ, ಇದ್ರ ಮೇಲೆ ನೀವು ಏನು ಬೇಕಾದರೂ ಹಾಕ್ಕೋಬೋದು. ಎಲ್ಲ ಪೆಂಡೆಂಟ್ಗಳು ನೋಡಿ, ಇಲ್ಲೊಂದು ಕಂಪ್ಲೀಟ್ ಡಿಫ್ರೆಂಟು. ತೋರಿಸ್ಬಿಡಿ ಮೇಡಮ್ ಒಂದ್ಸತಿ, ಎಲ್ಲ ಕ್ಲೀನಾಗಿ ತೋರಿಸ್ಬಿಡಿ. ಇಲ್ಲೆಲ್ಲ ಜೋಡಿಸಿದ್ದೀವಿ. ಇದರದ್ದು ಪ್ರೈಸಸ್ ನಾನು ಇವಾಗ ಹೇಳೋಕ್ಕಾಗಲ್ಲ, ಯಾಕಂದರೆ ಯಾವುದು ಕೂಡ ಟ್ಯಾಗ್ ಹಾಕಿಲ್ಲ. ಇದೊಂದು ಹೇಳ್ಬಿಡ್ತೀನಿ, ಇದೊಂದು ರಾಂಪರ್ ದೊಡ್ಡದು ಏನಿಲ್ಲ ಅಷ್ಟು, ಅಂದರೆ ನೋಡಿ 3 ಇಂಚ್ ಇದೆ, 3 ಇಂಚು ಉದ್ದ ಇದೆ, 2.25 ಇಂಚ್ ಅಗಲ ಇದೆ. ಪ್ರೈಸ್ ಹೇಳ್ತೀನಿ. ಅಪ್ರಾಕ್ಸಿಮೇಟ್ ಆಗಿ ಅರೌಂಡು 38,000 ಆಗ್ಬೋದು. ಹಾಂ, ಓಕೆ. ಇದು ಆ್ಯಂಟಿಕ್ ಪಾಲಿಶು, ಡಿಫ್ರೆಂಟ್ ಪಾಲಿಶು, ವರ್ಕು ಡಿಫ್ರೆಂಟು, ಅದಕ್ಕೆ ತಕ್ಕಂಗೆ ಪಾಲಿಶ್ ಕೂಡ ಡಿಫ್ರೆಂಟು. ಓಕೆ, ಒಂದು ಸತಿ ಕ್ಲೀನಾಗಿ ತೋರಿಸ್ಬಿಡಿ. ನಾನು ಒಂದೊಂದು ತೋರಿಸ್ಬೇಕಾ ಹೇಳಿ. ನೋಡಿ, ಇದೊಂದು ನೋಡಿ, ವಿಗ್ರಹಗಳು ಡೈರೆಕ್ಟು ನೀವು ದೇವಸ್ಥಾನದಲ್ಲಿ ಯಾವ ಥರ ನೋಡ್ತೀರಾ ಅದೇ ಥರ ಇದ್ದಾವೆ. ಪ್ರತಿಯೊಂದು ಮೈನ್ಯೂಟ್ ವರ್ಕು. ಝೂಮ್ ಮಾಡಿ, ಅಷ್ಟು ಹತ್ರ ಬಂದರೆ ಅದು ಬರಲ್ಲ. ಝೂಮ್ ಮಾಡಿ ಇವಾಗ ತೋರಿಸುತ್ತೆ ನೋಡಿ. ಸರ್, ಇದು ಡಿಫ್ರೆಂಟ್ ಅಂತ ಹೇಳಿದ್ರಿ, ಇದು ಪಾಲಿಶ್ ಯೂಸೇಜ್ ಅಲ್ಲ? ಇದು ಸ್ವಲ್ಪ ನಮ್ಮ ಪಾಲಿಶ್ ಅಲ್ಲ, ಇದು ಮೈಕ್ರಾನ್ ಪಾಲಿಶ್ ಅಲ್ಲ. ಇರೋದನ್ನು ಓಪನ್ ಆಗಿ ಹೇಳಬೇಕು,
ಅಷ್ಟು ಯೂಸೇಜ್ ಬರಲ್ಲ. ನಾವು ಈ 100 ಯೂಸೇಜ್ ಅಂತ ಏನು ಹೇಳ್ತಾ ಇದ್ದೀವಿ ಅಷ್ಟು ಯೂಸೇಜ್ ಬರಲ್ಲ. ಬಟ್ ಈ ವರ್ಕಿಗೆ ನಾವು ವ್ಯಾಲ್ಯೂ ಕೊಟ್ಟು ನಾವು ಇದನ್ನು ತೊಗೊಂಡಿದ್ದೀವಿ. ಯೂಸ್ ಮಾಡಿ ಪಾಲಿಶ್ ಡಲ್ ಆಯಿತು ಅಂದರೆ ಆಮೇಲೆ ನೆಕ್ಸ್ಟ್ ಟೈಮಲ್ಲಿ ನಮ್ಮ ಪಾಲಿಶ್ ಹಾಕ್ಕೊಡ್ತೀವಿ, ಮೈಕ್ರೋಪ್ಲೇಟಿಂಗ್ ಹಾಕ್ಕೊಡ್ತೀವಿ. ಓಕೆ, ಇದು ಆಯಿತು. ಆಮೇಲೆ ಇದು ಲಕ್ಷ್ಮಿ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಕ್ಯೂಟ್ ಆಗಿದೆ ಸರ್. ಈ ಲಕ್ಷ್ಮಿ ನೋಡಿ, ಈ ಲಕ್ಷ್ಮಿ ನೋಡಿ, ಲಕ್ಷ್ಮಿ ಸುತ್ತ ಮುತ್ತು, ಶ್ರೀರಾಮ ಮಂಟಪ ಎಲ್ಲ ಇದೆ. ಆಮೇಲೆ ಇಲ್ಲಿ ಒಂದು ಗೋಪುರ ಇದೆ. ಆಮೇಲೆ ಇಷ್ಟೆಲ್ಲ ಪೆಂಡೆಂಟ್ಗಳಿದ್ದಾವೆ. ಆಮೇಲೆ ಇದಕ್ಕೆಲ್ಲದಕ್ಕೂ ಕೂಡ ಮ್ಯಾಚಿಂಗು ಇಯರಿಂಗ್ಸ್ ಇದ್ದಾವೆ. ಪ್ರತಿಯೊಂದಕ್ಕೂ ಕೂಡ ಮ್ಯಾಚಿಂಗ್ ಇಯರಿಂಗ್ಸ್ ಸಿಗುತ್ತೆ. ಯಾವುದ್ರದ್ದು ಯಾವುದು ಅಂತ ಇವಾಗ ನಾವು ತೆಗೆದು ತೋರ್ಸೋಕ್ಕಾಗಲ್ಲ. ಬಟ್ ನೀವು ಪೆಂಡೆಂಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದರದ್ದು ಖಂಡಿತ ಇಯರಿಂಗ್ ಇರುತ್ತೆ. ನೋಡಿ, ಇವಾಗ ಇದು ಪೆಂಡೆಂಟ್ ಇದೆ, ಇದರದ್ದು ಇಯರಿಂಗು ಸೇಮ್ ಡಿಸೈನು. ಆ ಥರ ಪ್ರತಿಯೊಂದು ಕೂಡ ಸಿಗುತ್ತೆ ನಿಮಗೆ. ಇನ್ನೊಂದು ಸ್ಯಾಂಪಲ್ ಯಾವುದಾದ್ರೂ ತೋರಿಸ್ಲಾ? ಯಾವುದು ಕಾಣುತ್ತಪ್ಪ ಇಲ್ಲಿ? ನೀವು ತೋರಿಸ್ತಾ ಇರಿ. ಇದೆಲ್ಲ ಆಂಟಿಕ್ ಪಾಲಿಶ್ ಬರ್ತಲ್ಲ ಕಂಪ್ಲೀಟ್ ಎಲ್ಲ ಕೂಡ ಆಂಟಿಕ್ ಪಾಲಿಶು. ಇದೇ ವರ್ಕಲ್ಲಿ ನೆಕ್ಲೆಸ್ ಕೂಡ ಒಂದು 3 ನೆಕ್ಲೆಸ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಏನೇನೋ ತುಂಬ ಕ್ವಶನ್ಸ್ ಕೇಳಬೇಕು ಸರ್, ವಿಡಿಯೋ ಮಾಡಿ ಅಂತ ಕೇಳಿದರೆ ಸುಮ್ಮನೆ ಇದ್ದೀರಾ? ಹೌದು ಸರ್. ಸರ್ ಪ್ರೈಸ್ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು ಸರ್. ಹಾಂ, ಏನು ಪ್ರೈಸ್ ಬೇಕು? ಪ್ರೈಸ್ ಏನೋ ಔಟ್ಸೈಡಲ್ಲಿ ಸ್ವಲ್ಪ ಕಮ್ಮಿ ಕೊಡ್ತಾರೆ ಅಂತ ಯಾರು ಕಸ್ಟಮರ್ಗಳ ಯಾರೋ ಒಬ್ರು ಕೇಳ್ತಾರೆ. ಅಲ್ಲಲ್ಲ, ಕಡಿಮೆ ಕೊಡೋರು ಯಾರು? ಅದು ಹೆಸರು ಹೇಳಲ್ಲ ಸರ್, ಅವ್ರು ಯಾವ ಜ್ಯುವೆಲರಿ ಅಂತ ಹೆಸರು ಹೇಳಲ್ಲ. ಕಡಿಮೆ ಕೊಡ್ತಾರೆ, ಹಿಂಗೆ ಹಾಕಿ ತೆಗಿಯೋದು ಅಂತಾರೆ ನೋಡಿ ಸರ್, ಆ ಟೈಪಲ್ಲಿ. ಹಾಂ, ಯಾಕೆ ಕೊಡ್ತಾರೆ ಕಡಿಮೆಗೆ? ಕಡಿಮೆ ಕೊಡ್ತಾರೆ, ನಿಮ್ಮಲ್ಲಿ ಯಾಕೆ ಸಿಗಲ್ಲ? ಇಷ್ಟೇ ಸರ್. ಅಲ್ಲ, ಅದೇ ನಾವು ಡಿಸ್ಕಸ್ ಮಾಡೋಣ. ಯಾಕೆ ಕಡಿಮೆ ಕೊಡ್ತಾರೆ? ಯಾರೇ ಆಗಲಿ, ಇವಾಗ ನೋಡಿ, ಸ್ಟಾರ್ಟಿಂಗ್ ಮೇಕಿಂಗ್ ಚಾರ್ಜೇ 100 ರಿಂದ 120 ರೂಪಾಯಿ ಸ್ಟಾರ್ಟಿಂಗ್ ಮೇಕಿಂಗ್ ಚಾರ್ಜ್ ಇದೆ. 120. ಹಾಂ, ಇದಕ್ಕೆ ಎಷ್ಟು ಗೊತ್ತಾ? 350 ರೂಪಾಯಿ ಮೇಕಿಂಗ್ ಚಾರ್ಜ್. 350 ಬರೀ ಮೇಕಿಂಗ್ ಚಾರ್ಜ್. ಬರೀ ಮೇಕಿಂಗ್ ಚಾರ್ಜ್ 350 ರೂಪಾಯಿ. ಹಾಂ, ಅದರ ಮೇಲೆ ಬೆಳ್ಳಿ ಎಷ್ಟು ಬರ್ಬೋದು? ಎಷ್ಟು ಬರುತ್ತೆ? ಹಾಂ, ಮತ್ತು 260 ರೂಪಾಯಿ 180 ರೂಪಾಯಿಗೆ ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ಮತ್ತೆ ಕೇಳ್ತಾರೆ ಅವ್ರು ಬಂದಿಲ್ಲಿ. ಹೇಳ ಹೇಳ್ಬಿಡಿ ಸರ್, ಈ ಸರಿ ಕ್ಲಿಯರ್ ಮಾಡ್ಬಿಡಿ ಸರ್. ಇದನ್ನ ಏನಿಲ್ಲ, ಲಾಸ್ಟ್ ಟೈಮ್ ವಿಡಿಯೋ ಇಲ್ಲ ಒಂದು ಸ್ವಲ್ಪ ದೊಡ್ಡದಾಗಿದೆ, ಹೇಳ್ತೀನಿ ನೋಡಿ ಏನಾಗಿದೆ. ಸೊ ಏನು ಮಾಡಿದ್ದಾರೆ, 10 ಜನ ಮೇನ್ ವೆಂಡರ್ಸ್ ಯಾರಿದ್ರು ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾಯಿದ್ರು, ಒಳ್ಳೆ ಡಿಸೈನ್ಸ್ ತಗೊಂಡು ಬರ್ತಾಯಿದ್ರು. ಅದರಲ್ಲಿ ನಾನು ಒಬ್ಬನು. ನಾವಂತೂ ಹೊರಗಡೆ ಯಾರಿಗೂ ಕೊಡಲ್ಲ. ಮೊದಲು ಕೊಡ್ತಾಯಿದ್ವಿ ಹೋಲ್ಸೇಲಲ್ಲಿ, ತುಂಬ ಹೋಲ್ಸೇಲಲ್ಲಿ ಕೊಡ್ತಾಯಿದ್ವಿ. ಅವ್ರು ಕೇಳ್ತಾ ಇರೋ ಇದೆ ಬಾರ್ಗೇನು, ಇಷ್ಟಕ್ಕೆ ಕೊಡಿ ಅಷ್ಟಕ್ಕೆ ಕೊಡಿ ಅಂತ ನಮಗೆ ವರ್ಕೌಟ್ ಆಗ್ತಾ ಇದ್ದಿಲ್ಲ. ಆಮೇಲೆ ನಾವು ಮೈಕ್ರಾನ್ ಕನ್ವರ್ಟ್ ಆದಮೇಲೆ ಅಂತೂ ನಮ್ಮದು ಸ್ವಲ್ಪ ಹೈ ಕ್ವಾಲಿಟಿ ಆಯಿತು, ಪ್ರೈಸ್ ಕೂಡ ಹೈ ಆಯಿತು. ಆವಾಗಿಂದ ಯಾರು ಕೂಡ ನಮ್ಮ ಹತ್ರ ಬರಲ್ಲ ಹೋಲ್ಸೇಲರ್ಸು. ಯಾಕಂದರೆ ಅವ್ರಿಗೆ ಎಲ್ಲ ಕಡಿಮೆಗೆ ಬೇಕು. ಆ ಪಾಲಿಶ್ ಹೆಂಗಿದ್ರೂ ಪರವಾಗಿಲ್ಲ, ಅವ್ರಿಗೆ ಬೀಡ್ಸ್ ಯಾವುದಿದ್ರೂ ಪರವಾಗಿಲ್ಲ, ಪ್ಲಾಸ್ಟಿಕ್ ಹಾಕಿದ್ರೂ ಪರವಾಗಿಲ್ಲ. ನಮ್ಗೆ ಏನಕ್ಕೆ ಸರ್, ನಮಗೆ 20 ರೂಪಾಯಿ ದುಡ್ಡು ಬೇಕು, ನಮಗೆ ನಾವು ಸೇಲ್ ಮಾಡಿದರೆ ನಮ್ಗೆ ಆ 20 ರೂಪಾಯಿಗೋಸ್ಕರ ನಾವು ತೊಗೊತೀವಿ ಅಂತಾರೆ. ನಮಸ್ಕಾರಪ್ಪ, ನಾವು ಆ ಕ್ವಾಲಿಟಿ ನಮ್ಮ ಹತ್ರ ಇಡಲ್ಲ, ನಾವು ಡೈರೆಕ್ಟ್ ಕಸ್ಟಮರಿಗೆ ಕೊಡ್ತಾ ಇದ್ದೀವಿ. ಸೊ ಹಂಗಂತ ಅವ್ರನ್ನೆಲ್ಲ ನಾವು ಬಿಡಿಸ್ಕೊಂಡಿದ್ದೀವಿ. ಮಿಕ್ಕಿರೋರು ಜೂನಿಯರ್ಸ್ ಇದ್ದಾರಲ್ವ, ಹೊಸದಾಗಿ ಬಂದಿರೋರು, ಅವ್ರು ಏನು ಮಾಡಿದ್ದಾರೆ, ಅವ್ರು 100 ಜನ ತಯಾರಾಗಿದ್ದಾರೆ. 100 ಜನ ಬಂದು ಏನು ಮಾಡಿದ್ದಾರೆ, ಈ ಸ್ಕ್ರ್ಯಾಪ್ ಹುಡುಗರೆಲ್ಲ ಅರ್ಧಂಬರ್ಧ ಕೆಲಸ ಕಲ್ತಿರೋರೆಲ್ಲ ಇರ್ತಾರಲ್ವ, ಅವ್ರನ್ನೆಲ್ಲ ಕೂರಿಸ್ಬಿಟ್ಟು ಟನ್ಗಟ್ಟಲೆ ರೆಡಿ ಮಾಡಿಸೋದು, ಬ್ಯಾಗಲ್ಲಿ ಎತ್ಕೊಂಡು ಹೋಗೋದು, ಅಂಗಡಿಗೆ ಸುತ್ತಾಡೋದು. ಎಷ್ಟು ನಿಮಗೆ ಬೆಂಗಳೂರಲ್ಲೆಲ್ಲ, ಇಡೀ ಕರ್ನಾಟಕದಲ್ಲಿ, ಈವನ್ ಇಡೀ ಸೌತ್ ಇಂಡಿಯಾದಲ್ಲಿ ಯಾವುದೇ ಶಾಪ್ಗೆ ಹೋದ್ರು, ಯಾವುದೇ ಚಿನ್ನದ ಅಂಗಡಿಗೆ ಹೋದ್ರು, ಅಲ್ಲಿ ಕೂಡ ಬೆಳ್ಳಿ ಸಿಗುತ್ತೆ ನಿಮಗೆ. ಇದು ಒಡವೆಗಳು, ಬೆಳ್ಳಿ ಒಡವೆಗಳು ಎಲ್ಲಿಂದ ಬರ್ತಾ ಇದೆ ಅವರಿಗೆ ಅಂದರೆ, ಇವರೇ ಈ ಸ್ಕ್ರ್ಯಾಪ್ ಅವರೆಲ್ಲ ಹೋಗಿ ಏನು ಮಾಡಿದ್ದಾರೆ ಅಂದರೆ ಎಲ್ಲರಿಗೂ ಹಂಚ್ಬಿಟ್ಟಿದ್ದಾರೆ. ಸರ್ ನೆಕ್ಸ್ಟ್ ಮಂತ್ ಕೊಡಿ ಸರ್, ಪರವಾಗಿಲ್ಲ, ಒಂದು 5 kg ಹಾಕೋದು, ನೆಕ್ಸ್ಟ್ ಮಂತ್ ಕೊಡಿ ಸರ್, ಪರವಾಗಿಲ್ಲ, ನೀವು ಸೇಲ್ ಆದರೆ ಕೊಡಿ ಸರ್ ಅಂತ ಈ ಥರ ಎಲ್ಲ ಹಾಕಿ ಏನು ಮಾಡಿದ್ದಾರೆ. ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಇವರು ಫೋರ್ಸ್ ಮಾಡಿ, ಪುಷ್ ಮಾಡಿ, ಒಬ್ಬೊಬ್ಬರ ಹತ್ರ 5 kg 10 kg ಈ ಥರ ಎಲ್ಲ ಹಾಕಿ ಬಂದ್ಬಿಟ್ಟಿದ್ದಾರೆ. ಬಂದ್ಬಿಟ್ಟು ಒಂದು ತಿಂಗಳಾದಮೇಲೆ ಸರ್ ದುಡ್ಡು ಸರ್ ಅಂತ ಅವ್ರ ದುಡ್ಡು ಅವ್ರು ಇಸ್ಕೊಂಬಿಟ್ಟಿದ್ದಾರೆ. ಇವಾಗ 5 ಕಿಲೋ 10 ಕಿಲೋ ಇಟ್ಕೊಂಡಿರೋರೆಲ್ಲ ಏನು ಮಾಡ್ತಾಯಿದ್ದಾರೆ ಗೊತ್ತಾ, ಅದೆಲ್ಲ ಸ್ಕ್ರ್ಯಾಪು ಡಿಸೈನು, ಹಳೆ ಡಿಸೈನು. ವೆಯ್ಟ್ಗಳೆಲ್ಲ ಎಷ್ಟೆಷ್ಟು ವೆಯ್ಟ್ಗಳಿರುತ್ತೆ ಅಂದರೆ, ನಮ್ಮ ಹತ್ರ 40 ಗ್ರಾಮ್ ಇರೋದು, ಅವ್ರ ಹತ್ರ 60 ಗ್ರಾಮ್ ಇರುತ್ತೆ.
ನಮ್ಮದು ಮೈಕ್ರಾನ್ ಪ್ಲೇಟಿಂಗ್ ಇರೋದು ಅದು ನಾರ್ಮಲ್ ಪಾಲಿಶ್ ಇರುತ್ತೆ, ಆಲ್ಮೋಸ್ಟ್ ಆಲ್ರೆಡಿ ಹೋಗಿರುತ್ತೆ ಅಲ್ಲೇ, ನೀವು ಗಮನಿಸಿದರೆ ಗೊತ್ತಾಗತ್ತೆ. ಸೊ ಅವ್ರು ಇಟ್ಕೊಂಡಿರೋರು ಇವಾಗ 10 kg ಸ್ಟಾಕ್ ಮಾಡಿ ಇಟ್ಕೊಂಡಿರೋರು 6 ತಿಂಗಳಾಗಿದೆ, 1 ವರ್ಷ ಆಗಿದೆ, 1-2 kg ಸೇಲ್ ಮಾಡ್ಕೊಂಡಿರ್ತಾರೆ. ಮಿಕ್ಕಿರೋ 8 kg ಸೇಲ್ ಮಾಡ್ಕೋಬೇಕಂದ್ರೆ ಎಲ್ಲಿಗೆ ಹೋಗುತ್ತೆ ಅದು? ಇವಾಗ ನಾವಿದ್ದೀವಿ, ನಮಗೆ ಎಷ್ಟು ಬೇಕೋ ಅಷ್ಟೇ ರೆಡಿ ಮಾಡ್ತೀವಿ, ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ ನಾವು. ನಮಗೆ ನಮ್ಮ ಸ್ಟೋರಿಗೆ ಯಾವ್ದು ಬೇಕೋ ಅದನ್ನೇ ಮಾಡ್ತೀವಿ. ಎಲ್ಲಿಂದ ನಮ್ಮ ಸರ್ವಿಸ್ ಹೆಂಗಿದೆ ಅಂದರೆ ನಮ್ಮ ಹತ್ರ ಉಳ್ಕೋಬಾರ್ದು ಐಟಮ್. ಕಂಪ್ಲೇಂಟ್, ನಮ್ಮದು ಮೇಯ್ನ್ ಕಂಪ್ಲೇಂಟ್ ಏನಿದೆ, ನಿಮ್ಮ ಹತ್ರ ಐಟಮ್ ಕಡಿಮೆ ಇದೆ ಅಂತ. ಯಾಕೆ ನಾವು ಕಡಿಮೆ ಇದೆ ಅಂದರೆ ಇರೋದನ್ನು ಸೇಲ್ ಮಾಡ್ಕೋಬೇಕು. ನಾವು ಹಳೇದನ್ನು ಇಟ್ಕೊಂಡು ಅದನ್ನು ಪಾಲಿಶ್ ಹೋಗಿ ಸ್ಕ್ರ್ಯಾಪ್ ಥರ ಹಾಕ್ಬಿಟ್ಟು ಅದನ್ನು ಕಡಿಮೆ ಕೊಡ್ತೀವಿ ಬನ್ನಿ, ಡಿಸ್ಕೌಂಟ್ ಕೊಡ್ತೀವಿ ಬನ್ನಿ, ಆ ಬದುಕು ನನಗೆ ಬೇಡ. ಆ ಥರ ಯಾವಾಗಲೂ ನಾನು ಮಾಡೋಕ್ಕಾಗಲ್ಲ, ಬೇಡ ಕೂಡ ನಮಗೆ. ಸೊ ಎಲ್ಲರೂ ಆ ಥರ ಇರಲ್ವಲ್ಲ, ಅವ್ರು ಏನು ಮಾಡ್ಕೊತಾರೆ ಪಾಪ, ಕೊಟ್ಬಿಡ್ಬೇಕು. ಲಾಭ ಬಂದರೂ ಪರವಾಗಿಲ್ಲ, ಬಂದಿಲ್ಲ ಅಂದರೂ ಪರವಾಗಿಲ್ಲ, ಐಟಮ್ ಹೋಗ್ಬಿಡ್ಬೇಕು ಅವರಿಗೆ. ಅಂಥವರು ಮೇ ಬಿ ಕೊಡ್ತಾ ಇರ್ಬೋದು. ನಾವಂತೂ ಖಂಡಿತ ಆ ಪ್ರೈಸಿಗೆ ಕೊಡೋಕ್ಕೆ ಆಗಲ್ಲ, ಚಾನ್ಸೇ ಇಲ್ಲ. ಆ ಥರ ಬರೋದಿದ್ದರೆ ಎಲ್ಲರಿಗೂ ಗೊತ್ತು, ನಮ್ಮನ್ನು ಫಾಲೋ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತು. ಆ ಥರ ನನಗೇನಾದರೂ ಕಡಿಮೆಗೆ ಬಂದರೆ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಕಡಿಮೆಗೆ ಬಂದರೂ ಕೂಡ ಫಸ್ಟ್ ಚೆಕ್ಕಿಂಗು, ಕ್ವಾಲಿಟಿ ಚೆಕ್ಕಿಂಗು, ವರ್ಕ್ಮೆನ್ಶಿಪ್ ಚೆಕ್ಕಿಂಗು ಇದೆಲ್ಲ ನೋಡಿದ ಮೇಲೆ ನಮ್ಮ ಪಾಲಿಶ್ ಹಾಕಿ ಆಮೇಲೆ ನಮ್ಮ ಕಸ್ಟಮರಿಗೆ ಅದೇ ಪ್ರೈಸ್, ಅಂದರೆ ನಮಗೆ 20 ರೂಪಾಯಿ ಕಡಿಮೆ ಬಂದಿದೆ ಅಂದರೆ ಆ 20 ರೂಪಾಯಿ ಕಸ್ಟಮರ್ಗೆ ಕೊಡ್ತೀವಿ, ನಾವು ಇಟ್ಕೊಳ್ಳಲ್ಲ. ನಮ್ಮದೇನಿದೆ ಫಿಕ್ಸ್ಡ್ ಚಾರ್ಜಸ್ ಏನಿದೆ ಅದು ಮಾತ್ರ ನಾವು ಇಟ್ಕೊಂಡಿರ್ತೀವಿ. ಕಡಿಮೆ ಬಂದರೆ ನಿಮಗೆ ಕೊಡ್ತೀವಿ. ಸೊ 180ಗೆ ಬರುತ್ತಂದರೆ ತಗೊಂಬಿಡಿ, ನಮ್ಮನ್ನು ಕೇಳಲೇಬೇಡಿ. 180 ಎಲ್ಲ 160, 150 ಯಾರೇ ಕೊಟ್ಟರು ಕೂಡ ನಿಮ್ಮ ಇಷ್ಟ, ತೊಗೊಂಬಿಡಿ, ನಾವೇನು ಮಾಡೋಕ್ಕಾಗಲ್ಲ. ಆಮೇಲೆ ಬಂದು ಹೇಳ್ಬೇಡಿ, ಸರ್ ಈ ಥರ ತೊಗೊಂಡಿದ್ದೀವಿ, ಹಿಂಗಾಗೋಯ್ತು, ಪಾಲಿಶ್ ಹೊರಟೋಯ್ತು, ನಿಮ್ಮ ಪಾಲಿಶ್ ಹಾಕ್ಕೊಡಿ ಅಂದರೆ ಖಂಡಿತ ಹಾಕ್ಕೊಡಲ್ಲ. ಓಕೆ ಸರ್, ಕ್ಲಿಯರ್ ಕಟ್ ಆಯಿತು ವಿಡಿಯೋ ಈಗ. ಓಕೆ, ದೆನ್ ಆಮೇಲೆ ಇದೆಲ್ಲ ಆಯಿತು. ಸೊ ಆಮೇಲೆ ನೆಕ್ಸ್ಟ್ ಬಂದು ಬನ್ನಿ ಈ ಕಡೆ ಬನ್ನಿ. ಇದು ಲಾಸ್ಟ್ ಮಂತು ಮಾಡಿದ್ವಿ, ಈ ಚೈನು, ಈ ಪೆಂಡೆಂಟ್ಗಳು ಆಲ್ರೆಡಿ ಇದು ಮಾಡಿರೋದೆ. ಬಟ್ ಒಂದು ಕಂಪ್ಲೇಂಟ್ ಬಂದಿತ್ತು, ತುಂಬ ಜನ ಕೇಳಿದ್ದಾರೆ, ಸರ್ ಇದು ಪೆಂಡೆಂಟ್ ಫಿಕ್ಸ್ ಮಾಡಿಬಿಟ್ಟಿದ್ದೀರಾ, ನಾವು ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಸೊ ಅದಕ್ಕೆ ನಿಮಗೋಸ್ಕರ ತಂದಿದ್ದೀವಿ ಪೆಂಡೆಂಟ್ ಸಪ್ರೇಟು, ಚೈನ್ ಸಪ್ರೇಟು. ಓಕೆ, ಎಲ್ಲ ಪೆಂಡೆಂಟ್ಸ್ ಇದ್ದಾವೆ ನೋಡಿ, ಎಲ್ಲ ಡಿಸೈನ್ಸು, ಇನ್ನೂ ಹೊಸ ಪೆಂಡೆಂಟ್ಸು. ಚಿಕ್ಕದು ಇದೆ, ಮೀಡಿಯಮ್ ಇದೆ, ದೊಡ್ಡದಿದೆ, ರೆಡ್ ಇದೆ, ಗ್ರೀನ್ ಇದೆ, ವೈಟ್ ಸ್ಟೋನಲ್ಲಿದೆ, ಮಿಕ್ಸ್ಡ್ ಇದೆ. ಇದಕ್ಕೆ ಮತ್ತೆ ಇನ್ನೂ ಚಿಕ್ಕ ಪೆಂಡೆಂಟ್ ಇದೆ, ಆಲ್ರೆಡಿ ಬಂದಿದೆ. ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಇದೆ ನೋಡಿ, ಇದು ಇಯರಿಂಗ್ಸೇ ಇದೆ ಆ್ಯಕ್ಚುಲಿ. ಈ ಪೆಂಡೆಂಟ್ಗೆ ಇದು ಇಯರಿಂಗ್ಸು. ಯಾವುದು ನೀವು ಬೇಕಂದರೆ ಮ್ಯಾಚ್ ಮಾಡ್ಕೋಬೋದು. ಇಷ್ಟೊಂದು ಇದ್ದಾವೆ, ಎಲ್ಲದಕ್ಕೂ ಇದ್ದಾವೆ, ಮ್ಯಾಚ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಇದರಲ್ಲಿ ಗುಡ್ ನ್ಯೂಸ್ ಏನಂದರೆ, ಈ ಚೈನ್ಗಳು ಸಪ್ರೇಟ್ ಚೈನು ಯಾವುದಕ್ಕೆ ಬೇಕಾದರೂ ಹಾಕ್ಕೋಬೋದು, ಬೇರೆ ಪೆಂಡೆಂಟ್ ಬೇಕಾದರೂ ತಗೊಂಡು ಹಾಕ್ಕೋಬೋದು. ಚೈನ್ಗಳು ತುಂಬ ಇದ್ದಾವೆ. ಆಮೇಲೆ ಇನ್ನೂ ಕೇಳ್ತಾಯಿದ್ರು, ಸರ್ ಅಗಲ ಇರೋ ಚೈನ್ಸ್ ನಿಮ್ಮ ಹತ್ರ ಹಾಕ್ತಾನೇ ಇಲ್ಲ ನೀವು ಅಂತ. ನೋಡಿ, ಈ ಸತಿ ಅಗಲ ಇರೋ ಚೈನು ರೆಡಿ ಇದೆ, ಪಾಲಿಷ್ಗೊಂದು ಮಾಡಬೇಕು. ನೋಡಿ, ಇಷ್ಟು ಅಗಲ ಇರೋ ಚೈನು ಟೀಕಾಗಳಿಗೆ, ಇವಾಗ ನಮ್ಮ ಹತ್ರ ಆಲ್ರೆಡಿ ಇರೋ ಟೀಕಾಗಳಿಗೆ ತುಂಬ ಜನ ಕೇಳಿದರು. ಸೊ ಈ ವಿಡಿಯೋ ನೋಡಿದರೆ ಇಮಿಡಿಯೇಟಾಗಿ ಬುಕ್ ಮಾಡ್ಕೊಂಬಿಡಿ. ನೀವು ಈ ವಿಡಿಯೋ ನೋಡೋಷ್ಟರಲ್ಲಿ ಇದು ಪಾಲಿಶಾಗಿ ಬಂದುಬಿಡುತ್ತೆ. ಸೊ ರೆಡಿ ಇರುತ್ತವೆ, ತೊಗೊಂಬಿಡಿ. ಲೆಂತ್ ಕೂಡ ಇದ್ದಾವೆ, ಜಾಸ್ತಿ ಲೆಂತ್ ಇರೋದು ಇದ್ದಾವೆ, ಲೆಂತ್ ಕಡಿಮೆ ಇರೋದು ಇದ್ದಾವೆ, ನಿಮ್ಮ ಇಷ್ಟ ಯಾವ್ದು ಬೇಕೋ ತೊಗೋಬೋದು. ದೆನ್ ಇನ್ನೊಂದು ಸ್ಪೆಷಲ್ ಈ ಥರ ಪೆಂಡೆಂಟ್ ಸೈಜಲ್ಲಿ ಬೇಕು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಇದರಲ್ಲ, ಈ ಟೈಪಲ್ಲಿ ಈ ಪೆಂಡೆಂಟ್ ಈ ಕೆಲಸ ಮಾಡೋದಕ್ಕೆ ಎಷ್ಟು ಕಷ್ಟ ಅಂತ ತೋರಿಸ್ತೀನಿ ನೋಡಿ. ಇದು ವರ್ಕು ನೋಡಿ, ಒಂದು ಶೀಟ್ ಮಾಡಿ, ಒಂದು ಶೀಟ್ ಹಾಕಿ, ನಾವು ಆ ಶೀಟ್ ಮೇಲೆ ಕೈಯಿಂದ ಡಿಸೈನ್ ಹಾಕಿ, ಎಲ್ಲ ಡಿಸೈನ್ ಹಾಕಿ, ಇದರ ಮೇಲೆ ಡ್ರಿಲ್ ಮಾಡಿದ್ದೀವಿ ಹೋಲ್ ಹಾಕೋದಕ್ಕೆ, ಅಂದರೆ ಸ್ಟೋನ್ ಫಿಟ್ ಮಾಡೋದಕ್ಕೆ. ಇಷ್ಟು ಮಾತ್ರ 1, 2, 3, 4, 5 ಪೆಂಡೆಂಟ್ ಹಾಕ್ಕೊಡೋದಕ್ಕೆ 2 ತಿಂಗಳ ತೊಗೊಂಡಿದ್ದಾರೆ. 2 ತಿಂಗಳು ಈ ಡಿಸೈನ್ ಮಾಡೋರು. ಇನ್ನೂ ಅರ್ಧ kg ಬೆಳ್ಳಿ ಅವ್ರ ಹತ್ರನೇ ಇದೆ. ಸೊ ಕೊಡ್ತೀನಿ, ಖಂಡಿತ ಟೈಮ್ ಆಗುತ್ತೆ. ಇದಕ್ಕೆ ಇದೇ ಚಿಕ್ಕದು, ಇದು ನೋಡಿ ಎಷ್ಟಿದೆ, ಇದಿನ್ನೂ ದೊಡ್ಡದು, ಇದರಲ್ಲಿ ಚಿಕ್ಕದು, ಇದಕ್ಕಿಂತ ಚಿಕ್ಕದು ಇಲ್ಲಿ ಯಾವುದೂ ಇಲ್ಲ. ಬಟ್ ಮಾಡಿಸ್ತೀವಿ, ಆ ಟೈಮ್ ಸಿಗಬೇಕು. ಅವರು ಆ ಕೆಲಸಗಾರರು ಸಿಗೋದು ಕಷ್ಟ, ಅದಕ್ಕೋಸ್ಕರ ಅದು ಟೈಮ್ ಆಗುತ್ತೆ. ಆಮೇಲೆ ತುಂಬ ಜನ ನನಗೆ ಡಿಮ್ಯಾಂಡ್ ಮಾಡಿದರು ತುಂಬ ಜನ. ಏನಂದರೆ, ಸರ್ ಪ್ಲೇನ್ ಬಾಲ್ಸು ಲೂಸ್ ಕೊಡಿ, ನಾವು ಇದನ್ನು ಬೀಡ್ಸಲ್ಲಿ ಹಾಕ್ಕೊತೀವಿ, ಇಲ್ಲ ಬೇರೆ ಏನೋ ಹಾಕ್ಕೊತೀವಿ ಅಂತ ಕೇಳಿದರು.
ಸೊ ಆ ಗುಂಡುಗಳು ಕೂಡ ಬಂದ್ಬಿಟ್ಟಿದ್ದಾವೆ. ಸೊ ನಿಮಗೆ ಶಾಂಪಿಲ್ಗಾಗಿ ಅದು ಕೂಡ ನಾವೇ ಮಾಡಿಸಿದ್ದೀವಿ ನೋಡಿ. ಈ ಥರ ಬೀಡ್ಸಲ್ಲಿ ಮಧ್ಯ ಮಧ್ಯ ಹಾಕ್ಕೋಬೋದು. ಇದು ದೊಡ್ಡ ಸೈಜ್ 5 mm, ಆಮೇಲೆ 3 mm, 2 mm ಇದೆ. 2 mm ಬಂದು ನೋಡಿ ಹಾಕೊಂಡ್ರೆ ಈ ಥರ ಇರುತ್ತೆ. ಓಕೆ, ಸೊ ಈ ಗುಂಡುಗಳು ಅವೈಲೇಬಲ್ ಇದೆ. ಬೇಕು ಅಂದರೆ ತಗೋಬೋದು, ಎಷ್ಟು ಬೇಕಾದರೂ ತಗೋಬೋದು, ಏನು ಪರವಾಗಿಲ್ಲ. ಎಲ್ಲ ಬೇಕಾದರೂ ತಗೊಳ್ಳಿ, ಮತ್ತೆ ನಾನು ಮಾಡಿಸ್ಕೊತೀನಿ. ಯಾಕಂದರೆ ಈ ವರ್ಕರ್ ಸೆಟ್ ಆಗಿದ್ದಾರೆ ನಮಗೆ. ಸರಿ, ಗುಂಡು ಗೋಲ್ಡ್ ಪಾಲಿಶ್ ಇದೆ, ಆಂಟಿಕ್ ಪಾಲಿಶು ಸಿಗುತ್ತಾ? ಗುಂಡು ಪ್ಲೈನ್ ಇದ್ದರೆ ಇದು ಪ್ಲೈನ್, ಫುಲ್ಲು ಪ್ಲೈನ್. ಇದರ ಮೇಲೆ ನೀವು ಆ್ಯಂಟಿಕ್ ಪಾಲಿಶ್ ಮಾಡಿ, ಇನ್ನೊಂದು ಪಾಲಿಶ್ ಮಾಡಿ, ಯಾವ ಪಾಲಿಶ್ ಆದರೂ ಮಾಡಿ ಹಂಗೆ ಒರೆಸಿದ್ರೆ ಮತ್ತೆ ಗೋಲ್ಡ್ ಪಾಲಿಶ್ ಬರುತ್ತೆ, ಬಂದ್ಬಿಡುತ್ತೆ. ಆ್ಯಂಟಿಕ್ ಪಾಲಿಶ್ ಅನ್ನೋದು ಯಾವಾಗಲೂ ಈ ಥರ ಡೆಪ್ತ್ಗಳಿದ್ದರೆ, ಈ ಥರ ಜಿಗ್ಜಾಗು ಆ ಥರ ಡಿಸೈನ್ ಇದ್ದರೆ ಅದರ ಮೇಲೆ ಕುಂತ್ಕೊಳ್ಳುತ್ತೆ. ಪ್ಲೈನ್ ಇರೋದ್ಮೇಲೆ ಪ್ಲೈನ್ ಮೇಲೆ ಏನೂ ಕೂರಲ್ಲ, ಬರೀ ಪ್ಲೇಟಿಂಗ್ ಕೊಡುತ್ತೆ ಅಷ್ಟೇ. ಓಕೆ ಸರ್. ಸೊ ಅದರಿಂದ ಅದನ್ನು ಏನು ಮಾಡಿ ಕೊಡೋಕ್ಕಾಗಲ್ಲ. ಅವಾಗ ಮಾಡಿ ಕೊಡ್ಬೋದು, ಬಟ್ ಅದು ನಿಲ್ಲಲ್ಲ, ಹೋಗ್ಬಿಡುತ್ತೆ. ಓಕೆ, ಚೋಕರ್ಗಳು, ನೆಕ್ಲೆಸ್ಗಳು, ಇದು ತುಂಬ ಲೈಟ್ ವೆಯ್ಟ್ ನೆಕ್ಲೆಸ್ಗಳು. ಇದು ಕಂಟಿನ್ಯೂ ಬರ್ತಾನೇ ಇರುತ್ತೆ, ತೋರಿಸ್ತಾನೇ ಇರ್ತೀವಿ. ನಮ್ಮದು ಇದು ಎವರ್ ಗ್ರೀನು ಐಟಮು, ಎನಿ ಟೈಮ್ ಯಾವಾಗ ಬೇಕಾದರೂ ರೆಡಿಯಾಗಿರ್ತವೆ. ಏನಂದರೆ ಹೊಸದು ಬರ್ತಾ ಇರುತ್ತೆ ಡಿಫ್ರೆಂಟಾಗಿ. ಇದು ಬರೀ 15 ಗ್ರಾಮು 14 ಗ್ರಾಮು ಅಷ್ಟೇ ವೆಯ್ಟು. ಅದೇ 3000 ಒಳಗಡೆ, 3000 ಮೇಲೆ, ಅರೌಂಡ್ 3000 ಆ ಥರ ಇರೋದು. ಇದಾಯ್ತಲ್ವ? ನೋಡಿ, ಒಂದೊಂದು ಸತಿ ಒಂದೊಂದು ಡಿಫ್ರೆಂಟು ಈ ಫ್ಲವರ್ಗಳು, ಡೈಗಳು, ಮ್ಯಾಂಗೋಗಳು, ಇದೆಲ್ಲ ಡಿಫ್ರೆಂಟ್ ಇರುತ್ತೆ. ಸ್ವಲ್ಪ ಹತ್ತಿರದಿಂದ ತೋರಿಸ್ಕೊಂಬಿಡಿ. ಯಾರಿಗಾದರೂ ಇದನ್ನು ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಒಂದು ಸ್ಕ್ರೀನ್ಶಾಟ್ ಮಾಡಿ ಅದನ್ನು ನಮ್ಮ ನಂಬರ್, ಸ್ಕ್ರೀನ್ ಮೇಲೆ ಇರೋ ನಂಬರ್ ಇರುತ್ತಲ್ವ, ಆ ನಂಬರ್ಗೆ ಕಳಿಸಿದ್ರೆ ಎಷ್ಟು ಪ್ರೈಸು ಏನು ಅಂತ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀವಿ ನಿಮಗೆ. ಸೊ ಕಳಿಸ್ಕೊಟ್ಟಿದ ಮೇಲೆ ನಿಮಗೆ ಬುಕ್ ಮಾಡಬೇಕು ಅಂದರೆ ಫೋನ್ಪೇ ಇಲ್ಲ ಗೂಗಲ್ ಪೇಯಲ್ಲಿ ಕೇಳ್ತಾರೆ. ನಮ್ಮ ಸ್ಟಾಫ್ ನಂಬರ್ ಕೊಡ್ತಾರೆ, ಯಾವ ನಂಬರ್ಗೆ ಅಮೌಂಟ್ ಕಳಿಸ್ಬೇಕು ಅಂತ. ಓನ್ಲಿ ಫೋನ್ಪೇ ಆ್ಯಂಡ್ ಗೂಗಲ್ ಪೇ ಆ ನಂಬರ್ಸ್ಗೆ ಮಾತ್ರ ಕಳಿಸಿ. ಬೇರೆ ಯಾವುದೋ ವಿಕಿಪೀಡಿಯಾ ಏನೇನೋ ಇರ್ತವೆ, ಅವ್ರು ಯಾವುದ್ರಲ್ಲಿ ಪೇಟಿಎಮ್ಮಲ್ಲಿ ಹಾಕ್ಬಿಟ್ಟಿದ್ದಾರೆ. ಪಾಪ ಅವ್ರಿಗೂ ಗೊತ್ತಿಲ್ಲ, ಅವ್ರದ್ದು ಪೇಟಿಎಮ್ ಇತ್ತು ಅಂತ ಅದರಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದು ಅವರು 2900 ಚೇಂಜ್ ಎಷ್ಟು ಹಾಕಿದರೆ ನಮಗೆ ಬಂದಿರೋದು 2160 ರೂಪಾಯಿ, 750 ರೂಪಾಯಿ ಡಮಾರ್. ಯಾರಿಗೆ ಬಂತು ಅದು? ಅವ್ರಿಗೆ ಬಂದಿಲ್ಲ, ನಮಗೆ ಬಂದಿಲ್ಲ. ಸೊ ಅಂದರೆ ಯಾಕೆ ಹಂಗೆ ಆಗುತ್ತೆ ಅಂದರೆ ನೀವು ಕೂಡ ಹುಷಾರಾಗಿರ್ಬೇಕು. ಇವನ್ ನಮ್ಮ ಹತ್ರ ಅಂತಲೇ ಅಲ್ಲ, ಬೇರೆಯವ್ರ ಹತ್ರ ಆಗಲಿ ಯಾರಿಗಾದ್ರೂ ನೀವು ಆನ್ಲೈನಲ್ಲಿ ದುಡ್ಡು ಕಟ್ತಾ ಇದ್ರೆ ಅಂದರೆ 1-2 ಸತಿ ಕೇಳಿ, ಯಾವ ನಂಬರು ಕನ್ಫರ್ಮ್ ಆಗಿ ನಂಬರ್ ತೊಗೊಳ್ಳಿ, ಯಾವ ಆ್ಯಪು, ಫೋನ್ಪೇನಾ ಗೂಗಲ್ ಪೇನಾ ಯಾವುದು ಅಂತ ಕ್ಲೀನಾಗಿ ತಿಳ್ಕೊಂಡು ಹಾಕಿ. ದುಡ್ಡು ಕೈಯಿಂದ ಹೋಯಿತು ಅಂದರೆ ಆಮೇಲೆ ಬರಲ್ಲ ಕೈಗೆ. ನೀವು ದುಡ್ಡು ಹಾಕಬೇಕಾದ್ರೆ 1-2 ಸತಿ ನೀವು ಕೇಳಿ ಹಾಕಿದ ಮೇಲೆ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಕಳಿಸಿದ್ರೆ ನಾವು ಚೆಕ್ ಮಾಡ್ತೀವಿ. ಬಂತು ಅಂದರೆ ನಿಮಗೆ ಇಮ್ಮಿಡಿಯೇಟ್ ಅವತ್ತಿನ ದಿನವೇ ಶಿಪ್ಪಿಂಗ್ ಆಗಿಬಿಡುತ್ತೆ. ಅಂದರೆ ಒಂದು 5 ಗಂಟೆ ಒಳಗಡೆ ನಮಗೆ ದುಡ್ಡು ಬಂತು ಅಂದ್ಕೊಳ್ಳಿ, ನಾವು 6-7 ಗಂಟೆಗೆ ಶಿಪ್ ಮಾಡಿ ಕಳಿಸ್ಬಿಡ್ತೀವಿ. ಆಮೇಲೆ ಕಳಿಸಿದ್ರೆ ಅದು ನೆಕ್ಸ್ಟ್ ಡೇಗೆ ಹೋಗುತ್ತೆ. ಸೊ ಶಿಪ್ಪಿಂಗ್ ಬಗ್ಗೆ ಅಂದರೆ ನಮ್ಮದು ತುಂಬ ಕ್ಲೀನಾಗಿ ಪ್ಯಾಕೇಜು ಎಲ್ಲ ಬಬಲ್ ಶೀಟು ಇದೆಲ್ಲ ಪ್ಯಾಕ್ ಮಾಡಿ ಆಮೇಲಿಂದ ನಾವು ಶಿಪ್ ಮಾಡ್ತೀವಿ. ಶಿಪ್ ಮಾಡಿ ಟ್ರ್ಯಾಕಿಂಗ್ ನಂಬರ್ ಬರುತ್ತೆ, ಆ ಟ್ರ್ಯಾಕಿಂಗ್ ನಂಬರ್ ನಿಮಗೆ ಕೊಟ್ಟಿರ್ತೀವಿ. ಅದು ನಿಮ್ಮ ಮನೆಗೆ ಬಂದ ಮೇಲೆ ನೀವು ಅದನ್ನು ಓಪನ್ ಮಾಡಬೇಕಾದ್ರೆ ಏನು ಮಾಡಬೇಕು, ಒಂದು ವಿಡಿಯೋ ಮಾಡಬೇಕು, ಓಪನಿಂಗ್ ವಿಡಿಯೋ ಅಂತ, ಪಾರ್ಸಲ್ ಓಪನಿಂಗ್ ವಿಡಿಯೋ. ಅದರಲ್ಲಿ ಏನಾದರೂ ನಿಮಗೆ ಪ್ರಾಬ್ಲಮ್ಮು ಇಲ್ಲ ಮುರಿದೋಗಿರೋದು ಇಲ್ಲ ಬೇರೆ ಏನಾದರೂ ಈ ಥರ ಏನಾದರೂ ಪ್ರಾಬ್ಲಮ್ ಬಂದು ಆ ವಿಡಿಯೋದಲ್ಲಿ ನಮಗೆ ತೋರಿಸಿದರೆ ವಿತೌಟ್ ಏನು ಕ್ವಶನ್ ಕೇಳಲ್ಲ ನಿಮ್ಮನ್ನು. ನಾವು ವಾಪಸ್ ತರಿಸ್ಕೊಂಡು ನಮ್ಮ ಖರ್ಚಿಂದ ಅದದ್ದು ಅಂದರೆ ಡ್ಯಾಮೇಜ್ ಇದ್ದು ನಮ್ಮದು ಪ್ರಾಬ್ಲಮ್ ಇದೆ. ಈವನ್ ಇವರು ಕೊರಿಯರ್ ಅವರು ನಮ್ಮ ಬಾಕ್ಸ್ ಮೇಲೆ ಏನಾದರೂ ಬೇರೆ ದೊಡ್ಡದಾಗಿ ಬಾಕ್ಸ್ ಹಾಕ್ಬಿಟ್ಟಿದ್ರು, ಎಲ್ಲ ಮುರಿದೋಗ್ಬಿಟ್ಟಿದೆ, ಆದರೂ ಕೂಡ ಅದರದ್ದು ನಾವೇ ಜವಾಬ್ದಾರಿ ತೊಗೊತೀವಿ. ಅದರದ್ದು ಕೂಡ ಬರೋದಕ್ಕೆ ನಮ್ಮದೇ ಶಿಪ್ಪಿಂಗ್ ಚಾರ್ಜ್ ಹಾಕ್ತೀವಿ, ಮತ್ತು ನಿಮಗೆ ಕಳಿಸೋದಕ್ಕೆ ಕೂಡ ನಮ್ಮದೇ ಶಿಪ್ಪಿಂಗ್ ಚಾರ್ಜ್ ಹಾಕ್ಕೊತೀವಿ. ಸೊ ಇದು ನಮ್ಮದು ಜವಾಬ್ದಾರಿ. ಯಾಕಂದರೆ ನೀವು ನಮ್ಮ ಹತ್ರ ದುಡ್ಡು ಕೊಟ್ಟು ಬುಕ್ ಮಾಡ್ಕೊಂಡಿದ್ರೆ ನಿಮಗೆ ಪ್ರಾಡಕ್ಟು ಒಳ್ಳೆಯದಾಗಿ ಸೇರಬೇಕು. ಸೊ ಇದು ನೆಕ್ಸ್ಟ್ ಬಂದು ಕೆಲವು ಜನ ಏನು ಮಾಡ್ತಾಯಿದ್ದಾರೆ ಅಂದರೆ ಬಂತು, ಅವ್ರ ಮನೆಗೆ ಬಂತು, ನೋಡಿದ್ದಾರೆ, ಹಾಕ್ಕೊಂಡಿದ್ದಾರೆ, ಮನೆಯವರು ಅಕ್ಕನೋ ತಂಗಿನೋ ಯಾರೋ ಇದು ನಿನಗೆ ಸೆಟ್ ಆಗಿಲ್ಲ, ಇದು ಚೆನ್ನಾಗಿಲ್ಲ ಅಂದರೆ ಅದನ್ನು ರಿಟರ್ನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾವೇನು ಮಾಡೋದಕ್ಕೂ ಆಗಲ್ಲ. ನೋಡಿ, ಪ್ರತಿ ಶಾಪಲ್ಲಿ ಕೂಡ ನಮ್ಮದು 4 ಶಾಪ್ ಇದ್ದರೂ ಕೂಡ ಪ್ರತಿ ಶಾಪಲ್ಲಿ ಲೇಡೀಸ್ ಇರ್ತಾರೆ. ನೀವು ನೆಕ್ಕಿಗೆ ಹಾಕಿ ತೋರಿಸಿ ಅಂತ ಕೇಳಿದರೆ ನೆಕ್ಕಿಗೆ ಹಾಕ್ಕೊಂಡು ವೀಡಿಯೋ ಬೇಕಂದ್ರೂ ಕಳಿಸ್ಕೊಡ್ತಾರೆ.
ಸೊ ನೀವು ಒಂದಕ್ಕೆ 4 ಸತಿ ಚೆಕ್ ಮಾಡಿಕೊಂಡೇ ತಗೊಳ್ಳಿ. ನಿಮ್ಮ ಹತ್ರಕ್ಕೆ ಬಂದ ಮೇಲೆ ನಮಗೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅಂದರೆ ನಾವೇನು ಮಾಡೋಕ್ಕೂ ಆಗಲ್ಲ. ಆ್ಯಂಡ್ ಇನ್ನೊಂದು ಬಳೆಗಳು ಸೈಜ್ ಆಗ್ತಾ ಇಲ್ಲ ನಮಗೆ ಅಂತ ಕಂಪ್ಲೇಂಟ್ ಬರ್ತಾ ಇದ್ದಾವೆ. ಸೊ ನೀವು ಫಸ್ಟ್ ಚೆಕ್ ಮಾಡ್ಕೋಬೇಕು, ನಿಮ್ಮ ಸೈಜ್ ಏನು ಅಂತ ಪರ್ಫೆಕ್ಟಾಗಿ ನಮಗೆ ಗೊತ್ತಾದರೆ ಆ ಸೈಜ್ ಮಾತ್ರನೇ ಕಲಿಸ್ತೀವಿ. ಇಲ್ಲ ನೀವು ಕನ್ಫ್ಯೂಸ್ ಇದ್ದು ನಮಗೆ ಕನ್ಫ್ಯೂಸ್ ಮಾಡಿ ಈ ಥರ ಇದ್ದರೆ ಪೂರ್ತಿ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ಸೈಜ್ ಆಗಿಲ್ಲ ಅಂತನೋ, ಇಲ್ಲ ಪಕ್ಕದ ಮನೆಯವ್ರು ಚೆನ್ನಾಗಿಲ್ಲ ಅಂದಿದ್ದಾರಂತನೋ, ಅಕ್ಕನೋ ಅತ್ತಿಗೆನೋ ಇದೇನೋ ಹಿಂಗಿದೆ ಅಂತ ಇದ್ದಾರಂತನೋ ಯಾವ ಕಾರಣಗಳು ನಾವು ಕೇಳಲ್ಲ. ಓನ್ಲಿ ಡ್ಯಾಮೇಜ್ ಇದ್ದರೆ ಮಾತ್ರ ನಾವು ರಿಟರ್ನ್ ಪಾಲಿಸಿ ರಿಟರ್ನ್ ಮಾಡಿ ಕೊಡ್ತೀವಿ. ಆಯಿತಾ? ಎಕ್ಸ್ಚೇಂಜ್ ಅಂದರೆ ಇವಾಗ ತಗೊಂಡೋಗಿರ್ತಾರೆ ಮನೆಗೆ, ಒಂದಿನ ಇಟ್ಕೊಂಡಿರ್ತಾರೆ, ಮಾರನೇ ದಿನ ತಂದ್ಬಿಟ್ಟು ಇದು ಅದು ಇವಾಗ ನೀವು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಸರ್, ಅಕ್ಕಪಕ್ಕ ಮನೆಯವ್ರು ಅಂತ ಹೇಳಿದ್ರು, ಆತರ ತುಂಬಾನೇ ಬರಕ್ ಸ್ಟಾರ್ಟ್ ಮಾಡಿದ್ದಾರೆ ಈಗ. ನಮ್ಮ ಬಿಲ್ಲಲ್ಲಿ ಒಂದು ಮೆನ್ಷನ್ ಮಾಡಿರ್ತೀವಿ, ನೀವು ನೋಡಲ್ವಾ? ನೋಡಿದ್ದೀವಿ ಸರ್ ನಾವು. ನೀವು ನೋಡಿ ಪ್ರತಿಯೊಬ್ಬರಿಗೆ ಕೊಡಿ, ಹೇಳಿ, ಪ್ರತಿ ಬಿಲ್ಲಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀವಿ. ಒನ್ಸ್ ಪರ್ಚೇಸ್ ದೇರ್ ಈಸ್ ನೋ ರಿಟರ್ನ್ ಅಂಡ್ ಇಲ್ಲಿರುತ್ತೆ ದೇರ್ ಈಸ್ ನೋ ರಿಟರ್ನ್ ಆರ್ ಎಕ್ಸ್ಚೇಂಜ್. ಇಲ್ಲಿ ಬಿಲ್ ಆಗಿ ನೀವು ರೋಡ್ಗೆ ಹೋಗಿದ್ರು ಕೂಡ ವಾಪಸ್ ಬಂದರೆ ರಿಟರ್ನ್ ತಗೊಳ್ಳಲ್ಲ, ಎಕ್ಸ್ಚೇಂಜ್ ತಗೊಳ್ಳಲ್ಲ. ಸೊ ಯಾವುದೇ ಕಾರಣಕ್ಕೂ ಎಕ್ಸ್ಚೇಂಜ್ ತಗೊಳ್ಳಲ್ಲ, ರಿಟರ್ನು ತಗೊಳ್ಳಲ್ಲ. ಇಲ್ಲಿಂದ ಒಂದು ಸತಿ ಹೊರಗಡೆ ಹೋಯ್ತು, ಬಿಲ್ ಆಗಿ ಹೋಯ್ತು ಅಂದರೆ ನಾವು ಯಾವ ಕಾರಣಕ್ಕೂ ಎಕ್ಸ್ಚೇಂಜ್ ತಗೊಳ್ಳೋದಿಲ್ಲ. ಬೇರೆದು ಇನ್ ಕೇಸ್ ವ್ಯಾಲಿಡ್ ಎಕ್ಸ್ಕ್ಯೂಸ್ ಅಂದರೆ ವ್ಯಾಲಿಡ್ ರೀಸನ್ ಆ ಥರ ಇದ್ದವಾಗ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಅಷ್ಟೇ. ಬನ್ನಿ ಕೊಡ್ತೀವಿ ಅಂತ ಯಾರಿಗೂ ಹೇಳಲ್ಲ, ನಾವು ಅಷ್ಟು ದಡ್ಡರಲ್ಲ. ಎಷ್ಟು ಜನ ಹೆಂಗಿದ್ದಾರೆ ನಮಗೆ ಗೊತ್ತು, ತುಂಬ ಜನರನ್ನು ನೋಡಿದ್ದೀವಿ. ಬೆಳಗ್ಗೆ ಬೇಕಂದರೆ ನಾವು ಒಂದು ಸತಿ ಮನೇಲಿ ಕೇಳಿಕೊಂಡು ಓಕೆ ಬೈ ಚಾನ್ಸ್ ಏನಾದರೂ ಎಕ್ಸ್ಚೇಂಜ್ ಕೊಡ್ತೀರಾ ಅಂತ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡು ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಬೆಳಗ್ಗೆನೇ ಬಂದು ತಂದು ಕೊಟ್ಟಿರೋರನ್ನ ಕೂಡ ನೋಡಿದ್ದೀವಿ. ಸೊ ಇಂಥ ಕೆಲಸಗಳು ಬೇಡ ನಮಗೆ, ಅದಕ್ಕೋಸ್ಕರನೇ ಯಾವ ಕಾರಣಕ್ಕೂ ಎಕ್ಸ್ಚೇಂಜ್ ಕೊಡಲ್ಲ. ಓಕೆ ಮೇಡಮ್, ಆಯಿತಾ? ಹಾಂ, ಬನ್ನಿ, ಇದೆಲ್ಲ ನೆಕ್ಲೆಸ್ ಆಯಿತಾ? ಆಮೇಲೆ ಮೋಪ್ಗಳು 1 ತಿಂಗಳಿಂದ ಮೋಪ್ಗಳ ಜಾತ್ರೆ ನಡೀತಾ ಇದೆ ಅಂಗಡಿಯಲ್ಲಿ. ಮೋಪ್ಗಳು, ಬೀಡ್ಸ್ಗಳು ಎಷ್ಟೆಷ್ಟು ಕಲರ್ಸ್ ಕೊಟ್ಟಿದ್ವಿ, ಎಷ್ಟು ಆಲ್ಮೋಸ್ಟ್ ಅರ್ಧ ಖಾಲಿನೂ ಆಗಿಬಿಟ್ಟಿದ್ದಾವೆ. ಸೊ ಇವಾಗ ಏನಂದರೆ ನಿಮಗೆ ಚಾನ್ಸು, ಇವಾಗ ಇಷ್ಟು ದಿನ ನಾವು 1 ತಿಂಗಳಿಂದ ನಾವೇ ಮುತ್ತು ಅದು ಇದು ಹಾಕಿ ನಾವು ರೆಡಿ ಮಾಡಿ ಕೊಡ್ತಾಯಿದ್ದೀವಿ. ಇವಾಗ ಓಪನ್ ಪೀಸಸ್ ಇದ್ದಾವೆ, ನಿಮಗೆ ಯಾವುದು ಬೇಕೋ ಅದನ್ನು ನೀವೇ ಬೇಕಂದರೆ ಚಾಯ್ಸ್ ತೊಗೋಬೋದು. 1 ವಾರ ಇಟ್ಟಿರ್ತೀನಿ ಹಿಂಗೆ, 1 ವಾರ ಆದಮೇಲೆ ಮತ್ತೆ ನಾವು ಎಲ್ಲ ಜೋಡಿಸ್ಬಿಡ್ತೀವಿ. ಓಕೆ, ದೆನ್ ಈ ಕಡೆ ಬನ್ನಿ. ಇಲ್ಲಿ ಬಂದು ಚೋಕರ್ಗಳು ನೋಡಿ ಎಷ್ಟಿದ್ದಾವೆ, 65 ಚೋಕರ್ಗಳಿದೆ. ಇದು ಇನ್ನೂ ಎಲ್ಲೂ ಹೋಗಿಲ್ಲ, ಎಲ್ಲ ಇಲ್ಲೇ ಇದ್ದಾವೆ, ಅವಿನಿ ರೋಡಲ್ಲಿ ಇದ್ದಾವೆ. ಜಲ್ದಿ ಬಂದಿದ್ದವ್ರಿಗೆ ಕಲೆಕ್ಷನ್ ಸಿಗುತ್ತೆ. 1 ವಾರ 10 ದಿನ ಆದಮೇಲೆ ಬಂದರೆ ಅಯ್ಯೋ ವಿಡಿಯೋದಲ್ಲಿ ಅಷ್ಟು ತೋರಿಸ್ತೀರಾ, ಆಮೇಲೆ ಇಲ್ಲ ಅಂದರೆ ನಾವು ಅಡ್ರೆಸ್ಗಳು ಕೊಡ್ತೀವಿ. ಮಲ್ಲೇಶ್ವರಂ ಒಂದು, ಸುಂಕದಕಟ್ಟೆ ಒಂದು, ವರ್ತೂರು ಒಂದು ಅಡ್ರೆಸ್ಗಳು ಕೊಡ್ತೀವಿ, ಅಲ್ಲೆಲ್ಲ ಹುಡ್ಕೋಬೇಕಾಗತ್ತೆ. ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಓಕೆ, ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ಗೋಲ್ಡು ಸಿಲ್ವರ್ಗೆ ಕ್ಯಾಶ್ ಆನ್ ಡೆಲಿವರಿ ಮಾಡೋಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ನಾವು ಬೇಕಾದರೂ ಕೊಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಅಂತ, ಬಟ್ ಯಾರು ಕೂಡ ಕ್ಯಾಶ್ ಆನ್ ಡೆಲಿವರಿ ಅಂದರೆ ಯಾರ ಹತ್ರ ಕೊಡ್ತೀರಾ ದುಡ್ಡು? ಇವಾಗ ಪೇಮೆಂಟ್ ಯಾರು ಅದನ್ನು ತಗೊಂಡು ಬರ್ತಾರೆ ಅವ್ರ ಕೈಗೆ ಕೊಡಬೇಕಲ್ವಾ? ಅವರು ಇಲ್ಲ ನಮಗೆ ಆ ಕೆಲಸ ನಾವು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಬ್ಲೂ ಡಾಟ್ ಕೇಳಿದ್ದೀವಿ, ಪ್ರೊಫೆಷ್ನಲ್ ಕೇಳಿದ್ದೀವಿ, DTDC ಕೇಳಿದ್ದೀವಿ, ಎಲ್ಲರನ್ನೂ ಮಾತಾಡಿದ್ದೀವಿ. ಯಾರು ಕೂಡ ನೋ ಸರ್ ಕ್ಯಾಶ್ ಆನ್ ಡೆಲಿವರಿ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಓನ್ಲಿ ಅಮೆಝಾನ್, ಫ್ಲಿಪ್ಕಾರ್ಟ್ ಅವ್ರು ಮಾತ್ರ ಮಾಡ್ತಾಯಿದ್ದಾರೆ ಕ್ಯಾಶ್ ಆನ್ ಡೆಲಿವರಿ, ಬೇರೆ ಯಾರೂ ಮಾಡೋಕ್ಕಾಗ್ತಾಯಿಲ್ಲ. ಓಕೆ, ದೆನ್ ಇದೆಲ್ಲ ಒಂದು ಸತಿ ಕ್ಲೀನಾಗಿ ತೋರಿಸ್ಕೊಂಬಿಡಿ. ಯಾವ್ದಾವ್ದು ಬೇಕು ಮಾರ್ಕ್ ಮಾಡಿ, ಮೊಬೈಲ್ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ, ಅದಕ್ಕೆ ಕಳಿಸ್ಬಿಡಿ. ಆಮೇಲೆ ಈ ಕಡೆ ಇನ್ನೂ ತುಂಬ ಸ್ಪೆಷಲ್ ಐಟಮ್ ಇದಾವೆ ಇವತ್ತು. ವಿಡಿಯೋ ಎಷ್ಟು ಉದ್ದದ್ದಾಗುತ್ತೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಮಾಡಿರೋ ಐಟಮ್ಸು, ವರ್ಷಾನುಗಟ್ಲೆಯಿಂದ ಮಾಡ್ತಾಯಿರೋ ಐಟಮ್ಸು, ತುಂಬ ಡೇರ್ ಡಿಸಿಷನ್ ತಗೊಂಡು ಮಾಡಿರೋ ಐಟಮ್ಸು ಎಲ್ಲ ಇದ್ದಾವೆ ಇಲ್ಲಿ. ಎಲ್ಲ ನೋಡಿ, ಈ ಹಾರಗಳು ನೋಡೋಕ್ಕೆ ಸ್ವಲ್ಪ ಇದೇನು ನಾರ್ಮಲ್ ಕಾಸಿನ ಹಾರ ತಾನೇ ಅಂತ ಅನಿಸುತ್ತೆ, ಬಟ್ ಈ ವರ್ಕೇ ಡಿಫ್ರೆಂಟ್. ಇದು ಸ್ವಲ್ಪ ಕೈಗೆ ತಗೊಂಡ್ರೆ ನೀವು ಇಲ್ಲಿ ಬಂದವಾಗ ನೋಡಿದರೆ ಗೊತ್ತಾಗುತ್ತೆ. ತುಂಬ ಲೈಟ್ ವೆಯ್ಟ್ ಇದು ಯಾವುದು ಇನ್ನೂ ಒಂದು ಕೂಡ ಟ್ಯಾಗ್ ಹಾಕಿಲ್ಲ. ಜಸ್ಟು ನಿನ್ನೆ ಇವತ್ತು ಪಾಲಿಶಿಂದ ಬಂದಿರೋದು, ಪಾಲಿಶ್ ಮುಗಿಸ್ಕೊಂಡು ಬಂದಿರೋದು. ಇದು ನೋಡಿ, ಇದಕ್ಕೆ ಇನ್ನೂ ಹ್ಯಾಂಟಿಕ್ ಪಾಲಿಶ್ ಕೂಡ ಆಗಲಿಲ್ಲ. ಸೊ ಅದನ್ನು ತೋರಿಸ್ತಾ ಇದ್ದೀವಿ.
ಇದು ನೋಡಿ, ಇದು ತುಂಬ ಚೆನ್ನಾಗಿದೆ. ಆಮೇಲೆ ಇದು ನೋಡಿ, ಈ ನೆಕ್ಲೆಸ್ಗಳು ತುಂಬ ಡಿಫ್ರೆಂಟ್ ನೆಕ್ಲೆಸ್ಗಳು. ಇದು ಇನ್ನೂ ಫಿನಿಶ್ ಆಗಬೇಕು. ಕೆಳಗಡೆ ಗುಂಡು ಇಲ್ಲ ಮತ್ತು ಬೀಡ್ಸು ಏನೋ ಒಂದು ಹಾಕೋದು ಕೆಲಸ ಇದೆ. ಜಸ್ಟ್ ಪಾಲಿಶಿಂದ ಬಂದಿದೆ. ಕೇಳ್ತಾ ಇದ್ದೀರಲ್ವ ಸರ್, ಬರೀ ದೇವ್ರು ಇರೋದೇ ನೆಕ್ಲೆಸ್ಗಳು ಹಾರಗಳು ಮಾಡ್ತಾಯಿದ್ದೀರಾ, ನಮಗೋಸ್ಕರ ಮಾಡಲ್ವ ಅಂತ ಕೇಳಿದ್ದಾರೆ ಅಂತ ನೋಡಿ. ಹಾಂ, ಯಾರೇ ಇರಲಿ, ಏನು ಈವನ್ ಹಿಂದೂಲ್ಲಿ ಇರೋರು ಕೂಡ ದೇವ್ರನ್ನ ಮೈ ಮೇಲೆ ಹಾಕ್ಕೊಳ್ಳೋದು ಇಷ್ಟ ಇರಲ್ಲ ಕೆಲವೊಬ್ಬರಿಗೆ. ಸೊ ಈ ಕಲೆಕ್ಷನ್ ಎಲ್ಲ ಅದೇ ಕಂಪ್ಲೀಟು. ಇದೆಲ್ಲ ಕೂಡ ಇದರಲ್ಲಿ ಇನ್ನೊಂದು ಏನಂದರೆ, ಇದು ಸ್ಪೆಷಲ್ ವರ್ಕ್. ಇದುವರೆಗೂ ಗೋಲ್ಡಲ್ಲಿ ಮಾತ್ರ ಬಂದಿದೆ. ಇದುವರೆಗೂ ಸಿಲ್ವರಲ್ಲಿ ಯಾರೂ ಮಾಡಿಲ್ಲ. ಇಡೀ ಇಂಡಿಯಾದಲ್ಲಿ ಸಿಲ್ವರಲ್ಲಿ ಈ ಥರ ಕೆಲಸ ಇಲ್ಲವೇ ಇಲ್ಲ. ಇದಿನ್ನೂ ಫಿನಿಶ್ ಆಗಲಿಲ್ಲ. ಇದನ್ನು ಜೈಪುರ್ ಕಲಿಸ್ಬೇಕು ನಾನು. ಯಾಕಂದರೆ ಈ ಖಾಲಿ ಇದೆಯಲ್ವ, ಈ ಖಾಲಿ ಇರೋದ್ರಲ್ಲೆಲ್ಲ ಕೂಡ ಕುಂದನ್ ವರ್ಕ್ ಬರುತ್ತೆ. ಕುಂದನ್ ವರ್ಕ್ ಮಾಡೋದಕ್ಕೆ ನೋಡಿ, ಇಷ್ಟೊಂದು 30 ನೆಕ್ಲೆಸ್ಗಳಿದ್ದಾವೆ. ಇದೆಲ್ಲ ಕೂಡ ಇವತ್ತು ನಾನು ಜೈಪುರ್ ಕಲಿಸಿದರೆ ಬರೋದಕ್ಕೆ ಮೇ ಬಿ ಒಂದು 10 ವಾರ ಆಗುತ್ತೋ 10 ದಿನ ಆಗುತ್ತೋ ಗೊತ್ತಿಲ್ಲ. ಇದೆಲ್ಲ ಜೈಪುರ್ಗೆ ಹೋಗೋ ಕೆಲಸ. ಇದು ಬಂದಮೇಲೆ ತೋರಿಸ್ತೀನಿ ನೋಡಿ ಇದು ಹೆಂಗಿರುತ್ತೆ ಅಂತ. ಈ ಮಂತ್ ಎಂಡಲ್ಲಿ ಸಿಗುತ್ತಾ ಸರ್? ಹಾಂ, ಮಂತ್ ಎಂಡಿಗೆ ಸಿಗುತ್ತೆ ಪಕ್ಕ. ಓಕೆ, ಆಮೇಲೆ ಇದು ರೆಗ್ಯುಲರು, ಇದು ಇಲ್ಲೇ ಇರುತ್ತೆ. ಇದು ಯಾವ ಜೈಪುರ್ಗೂ ಹೋಗಲ್ಲ. ಇದರಲ್ಲಿ ಕೂಡ ತುಂಬ ಕಲೆಕ್ಷನ್ ಇದೆ. ಇದೆಲ್ಲ ತೋರಿಸ್ಬಿಡಿ. ಇದೆಲ್ಲ ಕೂಡ ತುಂಬ ಕಲೆಕ್ಷನ್ ಇದೆ. ಸ್ವಲ್ಪ ಬ್ಯಾಲೆನ್ಸ್, ಕೆಳಗಡೆ ಬೀಡ್ಸು ಗುಂಡು ಹಾಕೋದು ಬ್ಯಾಲೆನ್ಸ್ ಇದೆ. ಇದು ಕೂಡ ಮುಗಿಸ್ಬಿಡ್ತೀವಿ 1-2 ದಿನದಲ್ಲಿ. ಇಲ್ಲೊಂದು ಯಾವುದೇ ಇದೆ. ಓಕೆ, ಇಲ್ಲೊಂದಿದೆ. ಇದು ಬೆಳ್ಳಿ ಅಲ್ಲ, ಚಿನ್ನ, ಗೋಲ್ಡು. ಇದು ಗೋಲ್ಡು, ಬೆಳ್ಳಿಯಲ್ಲಿ ಹಾಕಿದ್ದೀನಿ. ಇದು ಕೂಡ ಸೇಮ್ ಇದೇ ವರ್ಕ್ ನೋಡಿ. ಇವಾಗ ಈ ಗ್ಯಾಪ್ ಇದೆಯಲ್ವಾ, ಇದು ಯಾಕೆ ಹಿಂಗೆ ಇದೆ ಅಂದರೆ, ಈ ಗ್ಯಾಪ್ ಇದೆಯಲ್ವಾ, ಈ ಗ್ಯಾಪ್ ಒಳಗಡೆ ಎಲ್ಲ ಕೂಡ ಕುಂದನ್ ವರ್ಕ್ ಬರುತ್ತೆ. ಇಲ್ಲೆಲ್ಲ ಕುಂದನ್ ವರ್ಕ್ ಆದಮೇಲೆ ಆ್ಯಂಟಿಕ್ ಪಾಲಿಷ್ ಮಾಡ್ತೀವಿ. ಇದು ಅಷ್ಟೇ, ಈ ಗ್ಯಾಪ್ಗಳಲ್ಲೆಲ್ಲ ಕುಂದನ್ ವರ್ಕ್ ಮಾಡಿ ಆ್ಯಂಟಿಕ್ ಪಾಲಿಷ್ ಮಾಡ್ತೀವಿ. ಇದು ಬಂದು 8.5 ಲಕ್ಷ. ಇದು ಅಮ್ಮಮ್ಮ ಅಂದರೆ ಎಷ್ಟು ಇರ್ಬೋದಪ್ಪ, ಒಂದು 15,000, ಒಂದು 15,000 ಆಗ್ಬೋದು. ಒಂದೇ ಥರ ಇರೋಂಗಿದೆ ನಮ್ಮ ಕಣ್ಣಿಗೆ. ಏನು ಡಿಫ್ರೆನ್ಸ್ ಇರಲ್ಲ. ಯಾಕೆ ಇರಬೇಕು? ಡಿಫ್ರೆನ್ಸ್ ಇರೋಂಗಿದ್ರೆ ನಾವ್ಯಾಕೆ ಮಾಡ್ತೀವಿ? ಇದು ಬೇಕಂದರೆ ನೆಕ್ಸ್ಟ್ ವೀಡಿಯೋಗೆ ಇದು ರೆಡಿ ಆದಮೇಲೆ ತೋರಿಸ್ತೀನಿ. ಓಕೆ, ಆಮೇಲೆ ಏನೋ ಡಿಸ್ಕಷನ್ ನಡೀತಾ ಇದೆ. ಆಯಿತು, ನಾನೇ ಕೇಳ್ತೀನಿ. ಕಸ್ಟಮರ್ ರಿವ್ಯೂಸ್ ಹೇಳಿ. ಏನು ಕಸ್ಟಮರ್ ನಮ್ಮ ಬಗ್ಗೆ ಇಲ್ಲಿಗೆ ಬಂದು ಏನು ಹೇಳ್ತಾ ಇದ್ದಾರೆ, ಏನು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ, ಏನು ಕಂಪ್ಲೇಂಟ್ಸ್ ಹೇಳ್ತಾ ಇದ್ದಾರೆ, ಯಾವ್ದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೇಂಟ್ ಅಂದ್ರೆ ಐಟಮ್ ಇಲ್ಲ ಸರ್, ಅವ್ರು ಬರೋ ಟೈಮಲ್ಲಿ ಐಟಮ್ ಇರಲ್ಲ. ಅಷ್ಟೊಂದು ತೋರಿಸ್ತೀರಾ ವಿಡಿಯೋದಲ್ಲಿ, ನಾವು ಬಂದಾಗ ಏನು ಐಟಮ್ ಇರಲ್ವಲ್ಲ. ಇವಾಗಲೇ ಹೇಳಿದ್ದೀನಲ್ವಾ, ಇವಾಗ ನೋಡಿ 65 ಚೋಕರ್ಗಳು ಇವತ್ತೇನು ಡೇಟು? 12 ಗುರುವಾರ, 12ನೇ ತಾರೀಕು ಗುರುವಾರ ಇವತ್ತು. ನಾಳೆ ಟ್ಯಾಗಿಂಗ್ ಆಗುತ್ತೆ. ನಾಳಿದ್ದು ಅಂದರೆ ಶನಿವಾರ ಮತ್ತೆ ಇಲ್ಲಿಗೆ ಬರುತ್ತೆ. ಭಾನುವಾರ ಇಲ್ಲ ಸೋಮವಾರ ಮಲ್ಲೇಶ್ವರಮಿಂದಾಗಲಿ, ವರ್ತೂರಿಂದಾಗಲಿ, ಸುಂಕುತ್ಕಟ್ಟೆಯಿಂದಾಗಲಿ ಅಲ್ಲಿಂದ ಯಾರಾದರೂ ಬಂದು ಸರ್ ನಮಗೊಂದು 10 ಅಂತ ಆ ಥರ ತೊಗೊಂಡೋದ್ರೆ ಅರ್ಧ ಮಿಕ್ಕುತ್ತೆ. ಅಂದರೆ ಸೋಮವಾರದಿಂದ ಈ ವಿಡಿಯೋ ನೋಡಿರ್ತಾರೆ. ನಾವು ನಾಳೆ ಶುಕ್ರವಾರ ವಿಡಿಯೋ ಹಾಕ್ಬಿಡ್ತೀವಿ. ಸೋಮವಾರಕ್ಕೆ ವಿಡಿಯೋ ನೋಡಿರೋರು ಬಂದು ಒಂದು 10 ತೊಗೊಂಡು, ಒಂದು 10-15 ತೊಗೊಂಡೋಗ್ಬಿಡ್ತಾರೆ. ಎಷ್ಟು ಉಳಿದಿರುತ್ತೆ? ಕಾಲ್ಪಾಗ. ಹಾಂ, ಅಂದರೆ ಇವಾಗ ನಾವೇನು ಮಾಡೋಕ್ಕಾಗತ್ತೆ? ಹಾಂ, ಇವಾಗ ವಿಡಿಯೋ ಶುಕ್ರವಾರ ವಿಡಿಯೋ ಹಾಕಿದ್ಮೇಲೆ ಶನಿವಾರ ಬೆಳಗ್ಗೆ ಬಂದು ನೋಡಿದರೆ ಎಲ್ಲ ಇರುತ್ತೆ. ಇವಾಗ ನಾವು ವಿಡಿಯೋದಲ್ಲಿ ಇದ್ದಾವೆ, ಯಾರು ಬಂದರೂ ಕೊಡಬೇಡಿ, ವಿಡಿಯೋದಲ್ಲಿ ಇರೋದೆಲ್ಲ ತೋರಿಸಿ ಅಂತ ನೀವು ಬಂದ್ರೂ ಕೊಡೋಕ್ಕಾಗಲ್ಲ. ಆಮೇಲೆ ನಾನು ಇಲ್ಲ ಮೇಡಮ್ ವಿಡಿಯೋದಲ್ಲಿ ತೋರಿಸಿದ್ದೀವಿ, ನಿಮಗೆ ಕೊಡೋಕ್ಕಾಗಲ್ಲ, ನಾವು ಬಂದವ್ರಿಗೆಲ್ಲ ತೋರಿಸ್ಕೊತಾ ಇರ್ತೀವಿ ಅಂತ ಹೇಳೋಕ್ಕಾಗತ್ತಾ? ಕೊಡೋದಕ್ಕೆ ತಾನೇ ನಾವು ಇರೋದು. ಇರೋದನ್ನು ತೋರಿಸ್ತೀವಿ, ಯಾರು ಬಂದರೆ ಅವ್ರಿಗೆ ಕೊಟ್ಟು ಕಲಿಸ್ತೀವಿ. ನೀವು 10 ದಿನ 15 ದಿನ, ಒಬ್ಬೊಬ್ರು 6 ತಿಂಗಳಾದ್ಮೇಲೆ ಕೇಳ್ತಾರೆ ವಿರೋಧದಲ್ಲಿ ಅಷ್ಟು ತೋರಿಸಿದ್ದೀರಾ ಅಂತ. ನಾವೇನಪ್ಪ ಮಾಡೋದು? ನಾವೇನು ಮಾಡೋದು? ಹಂಗಿರುತ್ತೆ. ಸೊ
ನಾವೇನು ಮಾಡೋಕ್ಕಾಗಲ್ಲ. ನಮ್ಮದು ಲಿಮಿಟೆಡ್ ಕಲೆಕ್ಷನ್ ಇರುತ್ತೆ. ಸುಮ್ಮನೆ ಸ್ಕ್ರ್ಯಾಪ್ ತಂದು ಬೇರೆ ಬೇರೆ ಕಡೆಯಿಂದ ಎಲ್ಲ ತಂದು ಹಾಕಿ ಯಾವ್ದು ಬೇಕು ತಗೊಳ್ಳಿ ಮೇಡಮ್ ಅಂತ ನಾವು ನಿಮ್ಮನ್ನು ಪುಷ್ ಮಾಡಲ್ಲ, ನಿಮ್ಮ ತಲೆ ಮೇಲೆ ಹಾಕಲ್ಲ. ಚೆನ್ನಾಗಿರೋ ಐಟಮ್ ಕೊಡ್ತೀವಿ, ಚೆನ್ನಾಗಿ ಯೂಸ್ ಮಾಡಿ, ಮತ್ತೆ ನೀವು ವಾಪಸ್ ಬಂದವಾಗ ನಿಮ್ಮ ದುಡ್ಡು ನಿಮಗೆ ಬರಬೇಕು. ಇದು ನಮ್ಮದು ರೂಲ್. ಆ ಥರನೇ ಕೆಲಸ ಮಾಡ್ತಾಯಿದ್ದೀವಿ. ಓಕೆ. ಆಮೇಲೆ ರೀಸೇಲ್ ಪ್ರೈಸ್ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ಸರ್. ರೀಸೇಲ್ ಪ್ರೈಸ್ ಬಗ್ಗೆ ಹೇಳ್ತಾನೆ ಇದ್ದೀವಲ್ವ. ಇವಾಗ ನೋಡಿ, ಇದೇನಿದೆ, ಇದು ಬೆಳ್ಳಿ ಕೆಲಸ ಮಾಡಿದ್ದೀವಿ, ಪಾಲಿಷ್ ಮಾಡಿದ್ದೀವಿ. ಇವತ್ತು ಬೆಳಗ್ಗೆ ಒಂದು ಕಸ್ಟಮರ್ ಬಂದಿದ್ರು ಸರ್, ಅವರು ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡಿದ್ರು. ಅಲ್ಲ, ಡಿಸ್ಕಷನ್ ಏನಿಲ್ಲ ಇಲ್ಲಿ, ಗೊತ್ತಿಲ್ಲ ಪಾಪ ಅವ್ರಿಗೆ. ಗೊತ್ತಿರೋರು ಯಾಕೆ ಕೇಳ್ತಾರೆ ಹೇಳಿ. ಇವಾಗ ಏನೇ ಇರಲಿ, ಇವಾಗ ನಾರ್ಮಲ್ ಕಾಮನ್ ಭಾಷೆದಲ್ಲಿ ಹೇಳಬೇಕು ಅಂದರೆ ಒಂದು ಸೈಟ್ ಇರುತ್ತೆ. ಒಂದು ಸೈಟು ಒಂದು 10 ಲಕ್ಷಕ್ಕೆ ಸೈಟ್ ತೊಗೊಂಡಿರ್ತೀವಿ ನಾವು. ಅದರಲ್ಲಿ ಇನ್ನೊಂದು 10 ಲಕ್ಷ ಅವಾಗ ಸ್ವಲ್ಪ ಹಾಕಿ ಹೆಂಗೋ ಒಂದು 20 ಲಕ್ಷಕ್ಕೆ ಒಂದು ಖರ್ಚು ಮಾಡಿ ಒಂದು ಮನೆ ಕಟ್ಕೊಂಡು ಮನೆಯಲ್ಲಿ ಇರ್ತಾರೆ. ಒಂದು 2-3 ವರ್ಷ ಆದಮೇಲೆ ಒಬ್ರು ಬಂದು, ನೀನು 10 ಲಕ್ಷಕ್ಕೆ ತೊಗೊಂಡಿದ್ಯಲ್ವಾ, ಒಂದು 20,000 ಕೊಡ್ತೀನಿ, ಕೊಟ್ಬಿಡು ಅಂದರೆ ಅವ್ನು ಏನು ಹೇಳ್ತಾನೆ? ಏನು ಕೊಡೋಕ್ಕಾಗುತ್ತೆ ಸರ್? ಮಕ್ಕದ ಮೇಲೆ ಹೊಡಿತಾನೆ, ಹೋಗ ಇಲ್ಲಿಂದ ಹುಚ್ಚ ನನ್ನ ಮಗನೇ ಅಂತ. ಹೌದಲ್ವ? ನಾವು ಆ ಥರ ಹೇಳೋಕ್ಕಾಗತ್ತಾ? ಆಗಲ್ಲ. ಬರಲ್ಲ ಮೇಡಮ್ ಅಂತ ಹೇಳ್ತೀವಿ, ಅಷ್ಟೇ ಡಿಫ್ರೆನ್ಸು. ನಾವು ಆ ಥರ ಮಾಡೋಕ್ಕಾಗಲ್ಲ, ಆ ಥರ ಬೈಯಕ್ಕೆ ನಮಗೆ ಆಗಲ್ಲ, ಬರಲ್ಲ ಅಂತ ಹೇಳ್ತೀವಿ. ಅವ್ರು ಅದಕ್ಕೆ ರಿಪ್ಲೈ ಏನು ಬೇಕಾದರೂ ಕೊಡ್ಬೋದು, ಅವ್ರ ಇಷ್ಟ, ಅವ್ರ ದಯೆ, ಅವ್ರು ಏನು ಬೇಕಾದರೂ ಮಾಡ್ಕೊಂಡು ಹೋಗಲಿ. ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಒಂದು ಬೇಸಿಕ್ ಸಿಲ್ವರ್ ಅಂದರೆ ಸೈಟ್ ವ್ಯಾಲ್ಯೂ, ಅದಕ್ಕೆ ನಾವು ಮಾಡಿರೋ ಕೆಲಸ ಕನ್ಸ್ಟ್ರಕ್ಷನ್, ಅದಕ್ಕೆ ಪಾಲಿಷಿಂಗು, ಇಂಟೀರಿಯರ್ ವರ್ಕು, ಇದೆಲ್ಲ ಮಾಡಿದವನಿಗೆ ಸುಮ್ಮನೆ ಮಾಡಿರ್ತಾನ? ಮೇಕಿಂಗ್ ಚಾರ್ಜ್ ಕೊಡಬೇಕು. ಸುಮ್ಮನೆ ಮಾಡಿರ್ತಾನ? ಅವರು ಹೊಟ್ಟೆಪಾಡಿಗೋಸ್ಕರನೇ ಮಾಡಿರ್ತಾರೆ. ಯಾರು ಸುಮ್ಮನೆ ಸರ್ವಿಸ್ ಬಂದು ಮಾಡಿ ಹೋಗಿರಲ್ಲ. ಇಷ್ಟು ಮಾಡ್ತಾ ಇದ್ದರೆ ಅಷ್ಟು ಉಳಿತಾ ಇದೆ, ಆ ಪ್ರೈಸ್ಗೆ ಬರ್ತಾ ಇದೆ. ಒಂದೊಂದು ಮಾಡ್ಕೊತಾ ಕುಂತ್ರೆ ನಿಮಗೆ ಈ ಪ್ರೈಸ್ಗಲ್ಲ, ಎಲ್ಲ 500-600 ರೂಪಾಯಿ ಕೊಡಬೇಕು. ಹಾಂ, ಆ ಪ್ರೈಸ್ ಆಗುತ್ತೆ. ಇಷ್ಟಿಷ್ಟು ಮಾಡ್ತಾ ಇರೋದ್ರಿಂದ, ಬಲ್ಕಲ್ಲಿ ಮಾಡ್ತಾ ಇರೋದ್ರಿಂದ ನಿಮಗೆ ಈ ಪ್ರೈಸ್ಗೆ ಬರ್ತಾ ಇದೆ. ಸೊ ನಮಗದೆಲ್ಲ ಗೊತ್ತಿಲ್ಲ. ನಿನ್ನೆ ಯಾರೋ ಬಂದಿದ್ರಂತೆ ಪಾಪ ಸುಂಕದ ಕಟ್ಟೆಗೆ. ಮೇಡಮ್ ಹೇಳಿ ಮೇಡಮ್. ಹಾಂ, ನನಗೆಲ್ಲ ಗೊತ್ತಿಲ್ಲ, ನಾನು ಸಿಲ್ವರ್ ರೇಟ್ ಮಾತ್ರನೇ ಕೊಡ್ತೀನಿ ಅಂದ್ರಂತೆ ಪಾಪ. ಮಾಂಗಲ್ಯ ಚೈನು 13,000 ಏನೋ ಇತ್ತು, ಅದು ಇವತ್ತಿನ ಸಿಲ್ವರ್ ಪ್ರೈಸ್ಗೆ 4,800 ರುಪೀಸ್ ಏನೋ ಆಗಿತ್ತು. ನಾನು ಇಷ್ಟೇ ಕೊಡೋದು ಇತ್ತು, ಕೊಟ್ಟರೆ ಕೊಡಿ, ಇಲ್ಲಾಂದ್ರೆ ಇಲ್ಲ ಅಂತ. ಇಲ್ಲ ಅಂತಾನೆ ಹೇಳ್ತೀವಿ, ಇನ್ನೇನು ಮಾಡ್ತೀವಿ? 10,000 ಡಿಸ್ಕೌಂಟ್. ನಾನು ಏನು ಹೇಳಕ್ಕಾಗತ್ತೆ? 10,000 ಡಿಸ್ಕೌಂಟ್ ಕೇಳಿದ್ರೆ ನಾನು ಏನು ಹೇಳಕ್ಕಾಗತ್ತೆ? ನನ್ನ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟೆ. ಅದು ಗೊತ್ತಿಲ್ಲ. ಗೊತ್ತಿದ್ರೆ ಯಾಕೆ ಕೇಳ್ತಾರೆ ಹೇಳಿ? ಗೊತ್ತಿರಲ್ಲ. ಕೆಲವೊಬ್ಬರು ಬೇಕು ಅಂತ ಏನೋ ಈ ಥರ ಮಾಡ್ತಾರೆ. ಅದು ಅವ್ರಿಗೆ ಖುಷಿ ಕೊಡುತ್ತೆ ಅಂದರೆ ನಮಗಿನ್ನೂ ಖುಷಿನೇ, ಏನು ಪರವಾಗಿಲ್ಲ. ಬಟ್ ನಾವು ಕೊಡೋಕ್ಕಾಗಲ್ಲ. ಓಕೆ. ಇನ್ನೇನು ಡೌಟ್ ಇಲ್ಲ ಸರ್. ಯಾರಾದರೂ ಬೈಯೋರಿದ್ದಾರಾ ನಮ್ಮನ್ನು? ಅದನ್ನು ಹೇಳಿ, ಇದ್ರೆ ವಿಡಿಯೋದಲ್ಲಿ ಡೈರೆಕ್ಟ್ ಮಾತಾಡ್ಬಿಡೋಣ. ಯಾರಾದರೂ ನಮ್ಮನ್ನು ಹೊಗಳೋರೇ ಅಲ್ಲ, ನೀವು ಸುಮ್ಮನೆ ಅವಾಗ ಸರ್ ನಿಮಗೋಸ್ಕರ ನಿಮ್ಮನ್ನು ನೋಡೋಕೆ ಬಂದಿದ್ದಾರೆ, ನಿಮ್ಮನ್ನು ತುಂಬ ಇದು ಮಾಡಿದ್ದಾರೆ, ಇದು ಅಲ್ಲ ನಮಗೆ ಬೇಕಾಗಿರೋದು. ಯಾರಾದರೂ ಇಲ್ಲಿಗೆ ಬಂದು ಇಲ್ಲ ನಿಮ್ಮ ತಪ್ಪಿದೆ, ಈ ಥರ ಹಿಂಗಾಗಿದೆ ಅನ್ನೋದು ಕೂಡ ಹೇಳಿ, ಅದಕ್ಕೂ ಸಮಾಧಾನ ಹೇಳ್ತೀನಿ. ಏನು ತಪ್ಪಿದೆ, ನನ್ನ ತಪ್ಪಿದ್ರೆ ಕ್ಷಮಿಸಿ ಅಂತಲೂ ಕೇಳ್ತೀನಿ. ನಮ್ದೇನು ತಪ್ಪಿಲ್ಲ ಬಿಡಿ ಸರ್. ಏನಿಲ್ವಾ? ಇಲ್ಲ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಯಾಕೆಂದರೆ ಕಸ್ಟಮರ್ಸ್ ಎಲ್ಲ ನಿಮಗೆ ಅಲ್ವಾ ಮಾತಾಡೋದು. ನಾನು ಇರೋದು ಯಾವಾಗಲೂ ಒಂದು 2-3 ಅವರ್ ಇರ್ತೀನಿ. ಸೊ ಏನಾದರೂ ಇದ್ದರೆ ಡೈರೆಕ್ಟಾಗಿ ಕೇಳಿ, ಏನು ಪರವಾಗಿಲ್ಲ. ಓಕೆ. ದೆನ್ ಬೈಯೋದೇನೂ ಇರಲ್ಲ. ಬಟ್ ಕಸ್ಟಮರ್ಗೆ ನಾವು ಡಿಸ್ಕೌಂಟ್ ಕೊಟ್ಟಿಲ್ಲ ಅಂದರೆ ಇಷ್ಟು ತೊಗೊತಾ ಇದ್ದೀವಿ, ಅಷ್ಟು ಡಿಸ್ಕೌಂಟ್ ಕೊಡೋಕ್ಕಾಗಲ್ವಾ ನಿಮಗೆ, ಏನು ಅಂಗಡಿ ಇಟ್ಕೊಂಡಿದ್ದೀರಾ ಅಂತ ಬೈದ್ಬಿಟ್ಟು ಹೋಗ್ತಾರೆ. ಹಂಗೆ ಹೇಳ್ತಾರೆ. ಅದು ಬೈಯೋದಲ್ಲ ಅವರು. ಅಂದರೆ ಅವ್ರಿಗೆ ಮಾರ್ಕೆಟಲ್ಲಿ ಎಲ್ಲ ತುಂಬ ಶಾಪ್ಗಳು ಹೆಂಗಿದ್ದಾವೆ ಅಂದರೆ 50 ರೂಪಾಯಿದು 200 ರೂಪಾಯಿ ರೇಟ್ ಹೇಳಿ ಹೆಂಗೂ ಕೇಳ್ತಾರೆ, ಹೆಂಗೂ ಬಾರ್ಗೇನ್ ಮಾಡ್ತಾರೆ ಅಂತ ನಿಮ್ಮ ನಾಡಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಹೆಂಗಾದರೂ ಬಾರ್ಗೇನ್ ಮಾಡ್ತಾರೆ ಅಂತ 50 ರೂಪಾಯಿದು 200 ರೂಪಾಯಿ ಹಾಕಿ 50 ರೂಪಾಯಿ ಡಿಸ್ಕೌಂಟ್ ಮಾಡ್ತಾರೆ. ಹಂಗೆ. ಹಾಂ, ಮಿಕ್ಕಿರೋ 100 ರೂಪಾಯಿ ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಯಾರು ಕರೆಕ್ಟ್ ಪರ್ಸನು, ಯಾರು ಫೇಕ್ ಪರ್ಸನ್ ಅನ್ನೋದು ನೀವು ಅರ್ಥ ಮಾಡ್ಕೊಂಡ್ರೆ, ಅದು ನಿಮಗೆ ಅರ್ಥ ಆಯಿತು ಅಂದರೆ ನಮ್ಮ ಹತ್ರ ಬಂದು ಬಾರ್ಗೇನ್ ಮಾಡಲ್ಲ. ಫಸ್ಟು ನಮ್ಮ ಹತ್ರ ಒಂದು ಬಾರ್ಗೇನ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಬಗ್ಗೆ ಇನ್ನೂ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಷ್ಟೇ, ಬೇರೆ ಇನ್ನೇನಿಲ್ಲ. ಓಕೆ. ನಾಗರ ಪೆಂಡೆಂಟು ವಿತ್ ಚೈನ್ ಬೇಕಾದರೆ ತೆಗಿಬೋದು.
ಚೈನ್ ತೆಗೆದು ಬೇರೆದೇನಾದರೂ ಹಾಕ್ಕೊಳಂಗಿದ್ರೆ ಹಾಕ್ಕೋಬೋದು. ಥ್ರೆಡ್ಡಲ್ಲಿ ಹಾಕಿ ಗುಂಡು ಹಾಕಿ ನಮ್ಮ ಪ್ಲ್ಯಾನ್ ಏನಿದೆ ಅಂದರೆ ನೋಡಿ, ನಾಗರ ಪೆಂಡೆಂಟು ತುಂಬ ರೆಡಿ ಮಾಡಿದ್ದೀವಿ, ಇನ್ನೂ ಅರ್ಧ ಇದ್ದಾವೆ. ಆಮೇಲೆ ಇದರಲ್ಲಿ ಏನೂ ಕಟ್ಟಿಲ್ಲ ನೋಡಿ, ಮುತ್ತು ಹಾಕಿದ್ದೀವಿ, ಸಿಂಗಲ್ ಲೈನ್ ಮುತ್ತು ಕೂಡ ಹಾಕಿದ್ದೀವಿ. ಇದರಲ್ಲಿ ಇನ್ನೂ ತ್ರಿಬಲ್ ಲೈನ್ ಮುತ್ತು, ಈ ಥರ ಇಲ್ಲಿ ಮುತ್ತು ಹೆಂಗೆ ಮಾಡಿದ್ದೀವಿ ಅದೇ ಥರ ಇಲ್ಲಿ ಕೂಡ ಮುತ್ತು ಬರುತ್ತೆ. ಕಟ್ಟೋದಿದೆ, ಇನ್ನೂ ಬ್ಯಾಲೆನ್ಸ್ ಇದೆ. ಸೊ ಎಲ್ಲ ರೆಡಿ ಮಾಡಿದ ಮೇಲೆ ನನ್ನ ಪ್ಲ್ಯಾನ್ ಏನಿದೆ ಅಂದರೆ ನೋಡಿ, ಗುಂಡಿದೆ, ಎಲ್ಲ ಗುಂಡು ರೆಡಿ ಮಾಡಿ ಪಾಲಿಶ್ ಕೂಡ ಮಾಡಿಸಿದ್ದೀವಿ. ಸೊ ಇದಕ್ಕೆ ನಾವು ಗುಂಡು ಒಂದು ಬ್ಲ್ಯಾಕ್ ಬೀಡು ಥರ ಬಂದು ಆ ಥರ ಮಾಲ ಒಂದು ಹಾರ ಥರ ಇಲ್ಲ ಶಾರ್ಟ್ ನೆಕ್ಲೆಸ್ ಥರ ನಾವು ರೆಡಿ ಮಾಡ್ತಾ ಇದ್ದೀವಿ. ಅದು ರೆಡಿ ಮಾಡಿ ನಾವು ಕೊಡ್ತೀವಿ. ಅಷ್ಟರೊಳಗಡೆ ಬರೀ ಪೆಂಡೆಂಟ್ ಬೇಕು ಅಂದರೆ ಬಂದು ತಗೋಬೋದು. ತುಂಬ ಇದ್ದಾವೆ, ಏನು ಪರವಾಗಿಲ್ಲ, ಇರುತ್ತೆ ನಿಮಗೆ. ಒಂದು ವಾರ 10 ದಿನ ತನಕ ನಾನು ಗ್ಯಾರಂಟಿ ಕೊಡ್ತೀನಿ, ಇರುತ್ತೆ. ಬೈ ಚಾನ್ಸ್ ಇದು ಮುಗಿದೋದ್ರೂ ಕೂಡ ಇನ್ನೂ ಇದ್ದಾವೆ, ಅದರಲ್ಲಿ ಬೇಕಾದರೂ ಕೊಡ್ತೀವಿ, ನೋ ಪ್ರಾಬ್ಲಮ್. ನೋಡ್ಕೊಳ್ಳಿ, ಇದು ಇನ್ನೂ ಆ್ಯಂಟಿಕ್ ಪಾಲಿಷ್ ಆಗಿಲ್ಲ. ಆ್ಯಂಟಿಕ್ ಪಾಲಿಷ್ ಆದರೆ ಇನ್ನೂ ನಿಮಗೆ ಲಕ್ಷ್ಮಿ ಕ್ಲೀನಾಗಿ ಕಾಣುತ್ತೆ. ಇದೆಲ್ಲ ಕೂಡ ಆ್ಯಂಟಿಕ್ ವರ್ಕ್ ಇದು ನಾರ್ಮಲಿ. ಆಮೇಲೆ ಗುಂಡುಗಳಿದ್ದಾವೆ, ಇದಕ್ಕೆ ತುಂಬ ಯೂಸ್ ಮಾಡ್ತೀವಿ. ಜಾಸ್ತಿ ದಿನ ಇರುತ್ತಂತ ಗ್ಯಾರಂಟಿ ಇಲ್ಲ. ಇದರಲ್ಲಿ ಡಿಸೈನ್ಸು ಡಿಫ್ರೆಂಟ್ ಡಿಸೈನ್ಸ್ ಇದ್ದಾವೆ. ಈ ಸತೆ ಎಲೆಕ್ಟ್ರೋಫಾರ್ಮಿಂಗ್ ಇದೆ, ನಕಾಶ್ ಇದೆ, ಹ್ಯಾಂಡ್ಮೇಡ್ ಇದೆ, ಎಲ್ಲ ಇದ್ದಾವೆ. ಓಕೆ. ಆಮೇಲೆ ಮಾಂಗಲ್ಯ ಚೈನ್ಗಳು ಎಷ್ಟು ಬೇಕಾದರೂ ಇದ್ದಾವೆ. ಎನಿ ಟೈಮ್ ಯಾವಾಗಾದರೂ ಬನ್ನಿ, ಇಲ್ಲ ಅನ್ನೋಂಗೆ ಇಲ್ಲ. ಇದೆಲ್ಲ ಒಂದೇ ಡಿಸೈನ್, ಇದು 5 ಚೈನ್ ಇದೆ, 5 ಒಂದೇ ಡಿಸೈನ್. ಇದು ಬರೀ ಲೆಂತ್ ಅಪ್ ಆ್ಯಂಡ್ ಡೌನ್ ಇದೆ. ಆಮೇಲೆ ಅಷ್ಟು ವಿಕ್ಟೋರಿಯನ್ ಪೆಂಡೆಂಟ್ ಹಾಕಿ ಬೀಡ್ಸ್ ಮಾಡಿರೋದ್ರಲ್ಲಿ ಸದ್ಯಕ್ಕೆ ಬರೀ ಈ 2-3 ಇದ್ದಾವೆ ಅಷ್ಟೇ. ಇಲ್ಲಿ ಹಾಕಿದ್ದಾರೆ, ನಾನು ತೋರಿಸ್ತಾ ಇದ್ದೀನಿ, ನೀವು ಹಿಂಗೆ ತೋರಿಸ್ಕೊಂಬಿಡಿ. ಓಕೆ. ಆಮೇಲೆ ಇದು ನೋಡಿ, ಇದು ಆಲ್ಮೋಸ್ಟು ಒಂದು 100 ಮಾಡಿರ್ತೀವಿ. ಬಂದವಾಗೆಲ್ಲ ಒಂದೊಂದು ರೀಲ್ ಮಾಡಿ ಹಾಕ್ತಾನೇ ಇದ್ದೀವಿ. ಸದ್ಯಕ್ಕೆ ಮಿಕ್ಕಿರೋದು ಇಷ್ಟೇ. ಎಷ್ಟು ಪೀಸ್ ಇದೆ ಸರ್? 1 2 3 4 5 6 7 8 9 ಇದೆ. 9 ಪೀಸ್ ಇದೆ ಅಷ್ಟೇ. ಮೋಪ್ಗಳಿದ್ದಾವೆ. ಮೋಪ್ಗಳು ಸ್ವಲ್ಪ ದಿನ ಹಂಗೆ ಇಟ್ಟಿರ್ತೀವಿ. ಅದಾದಮೇಲೆ ಮತ್ತೆ ಈ ಥರ ಬೇರೆ ಬೇರೆ ಕಲರ್ಸಲ್ಲಿ ಕಟ್ಟಿರ್ತೀವಿ. ಇದು ಬಂದು ಜಸ್ಟ್ ಇವಾಗ ರೆಡಿ ಆಗಿದೆ. ಬ್ಲೂ ಕಲರು 3 ಲೈನ್ ನೆಕ್ಲೆಸ್, 3 ಲೈನು ಬ್ಲೂ ಕಲರು. ಆಮೇಲೆ ರೆಡ್ ಕಲರು. ಸರ್ 3 ಲೇಯರ್ ಅಂದಿದ ತಕ್ಷಣ ಮೋಹನ್ ಮಾಲಾ ಬರುತ್ತೆ ಸರ್. 3 ಲೇಯರ್ ಅಂದಿದ ತಕ್ಷಣ ಮೋಹನ್ ಮಾಲಾ ಜ್ಞಾಪನ ಬರುತ್ತೆ. ಮೋಹನ್ ಮಾಲಾ ವರ್ಕು ತುಂಬ ಲೇಟ್ ಪ್ರಾಸೆಸ್ಸು ನಡೀತಾ ಇದೆ. 1 ತಿಂಗಳಿಂದ ಮಾಡ್ತಾ ಇದ್ದಾರೆ ಪಾಪ ಹುಡುಗರು. ಬರುತ್ತೆ, ಇನ್ನೂ ಒಂದು 15-20 ಡೇಸ್ ಆಗ್ಬೋದು. ಸೊ ಇವಾಗ ಇಷ್ಟಿದೆ. ಇದು ಬಿಟ್ಟು ಅಂಗಡಿಗೆ ಬಂದು ಸುಮ್ಮನೆ ಮೇಲೆ ನೋಡಿ ಇನ್ನೇನಿದೆ ಅಂತ ಕೇಳೋರು ತುಂಬ ಜನ ಇದ್ದಾರೆ. ಅದಕ್ಕೋಸ್ಕರ ಒಳಗಡೆ ಏನಿರುತ್ತೆ ಅಂತ ತೋರಿಸ್ತಾ ಇದ್ದೀವಿ ನೋಡಿ. ಒಳಗಡೆ ಏನಿರುತ್ತೆ, ಒಳಗಡೆ ಇದೆಲ್ಲ ಬಂದು ಹಾರ ಪಟ್ಟಿಗಳು. ಅಂದರೆ ನೀವು ಪೆಂಡೆಂಟ್ ಸಪ್ರೇಟಾಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಯಾವ ಪೆಂಡೆಂಟ್ಗೆ ಬೇಕಾದರೂ ನೀವು ಹಾಕ್ಕೋಬೋದು. ಆ ಥರ ಇರೋದು ನೋಡಿ, ಎಷ್ಟು ಇದ್ದಾವೆ, ಎಷ್ಟು ಡಿಸೈನ್ಸ್ ಇದ್ದಾವೆ. ಯಾವುದು ಸೇಮ್ ಡಿಸೈನ್ ಇರೋಲ್ಲ. ಇದೆಲ್ಲ ಡಿಫ್ರೆಂಟ್ ಡಿಸೈನ್ಗಳು. ಲೈಟ್ ವೇಟ್, ತುಂಬ ಲೈಟ್ ವೇಟು. ಪೆಂಡೆಂಟ್ ಒಂದು 20 ಗ್ರಾಮ್ ಬರುತ್ತೆ ಅಂದ್ಕೊಳ್ಳಿ. ಪೆಂಡೆಂಟ್ 20 ಗ್ರಾಮ್ ಬಂತು ಅಂದರೆ ಇದಿರೋದು 24 ಗ್ರಾಮ್. ಅಂದರೆ ನಿಮಗೊಂದು 45 ಮ್ಯಾಕ್ಸಿಮಮ್ 50 ಗ್ರಾಮ್ ಒಳಗಡೆ ಗ್ರ್ಯಾಂಡ್ ಲುಕ್ ಹಾರ. ಎಷ್ಟು ಗ್ರ್ಯಾಂಡ್ ಲುಕ್ ಅಂದರೆ, ಎಲ್ಲಿದೆ ಶಾಂಪಲು, ಎಲ್ಲಿ ಹಾಕಿರೋದು, ಈ ಥರ ಇದ್ರದ್ದು ಹಾಕಿರೋದು. ನೋಡಿ, ಈ ಲುಕ್ ಬರೋದು ಹಾರ ಹಿಂಗೆ ಬರುತ್ತೆ. ಇದನ್ನೇ ಹೇಳ್ತೀನಿ, ಇದು ಇರೋದು ಎಲ್ಲ ಸೇರಿ 58 ಗ್ರಾಮ್ ಇದೆ. ಇದು ಉದ್ದ ಜಾಸ್ತಿ ಇದೆ, ಇದು ಫುಲ್ ಲೆಂತ್, ಫುಲ್ ಹಾರ. ಇದರಲ್ಲಿರೋದು ಶಾರ್ಟ್ ಲೆಂತ್ ಕೊಟ್ಟಿದ್ದೀವಿ, ಅದರಿಂದ ಸ್ವಲ್ಪ ಕಡಿಮೆ ಇದೆ ವೆಯ್ಟು. ಈ ಥರ ಗ್ರ್ಯಾಂಡ್ ಲುಕ್ಕು ಇಲ್ಲಿ ತನಕನೇ ಅಂದ್ಕೊಂಡ್ರು ಫುಲ್ ಗ್ರ್ಯಾಂಡ್ ಲುಕ್ಕು. ಹ್ಯಾಂಡ್ಮೇಡ್ ನಕಾಶ್, ಇದು ಹ್ಯಾಂಡ್ ನಕಾಶ್, ಪೂರ್ತಿ ಹ್ಯಾಂಡ್ ನಕಾಶು. ಸೊ ಈ ಥರ ಪೆಂಡೆಂಟ್ ಸಪ್ರೇಟ್ ಸಿಗುತ್ತೆ ನಿಮಗೆ, ಪೀಸ್ಗಳು ಸಪ್ರೇಟ್ ಸಿಗುತ್ತೆ, ಎಷ್ಟು ಬೇಕಾದರೂ ತಗೋಬೋದು. ಆಮೇಲೆ ಮಾಂಗಲ್ಯ ಚೈನ್ಗಳು ನೋಡಿ ಎಷ್ಟಿದ್ದಾವೆ. ಮಾಂಗಲ್ಯ ಚೈನ್ಗಳು, ಅವಳಕ್ಕಿ ಚೈನ್ಗಳು, ಡಿಫ್ರೆಂಟ್ ಡಿಸೈನ್ಸು ಎಲ್ಲ ಇದೆ. ಇದು ಬಿಟ್ಟು ಇನ್ನೂ ಒಂದು ಕವರಲ್ಲಿ ಇದೆ, ಅದು ಸಪ್ರೇಟಾಗೂ ಇದೆ. ಆಮೇಲೆ ಇದೆಲ್ಲ ಆ್ಯಂಕ್ಲೆಟ್ಸ್, ಕಾಲ್ ಚೈನ್ಗಳು, ಬ್ಲ್ಯಾಕ್ ಕಲರು. ತುಂಬ ಈ ನಡುವೆ ಕೇಳ್ತಾ ಇದ್ದಾರೆ, ಅದೇನೋ ದೃಷ್ಟಿಗೆ ಯೂಸ್ ಮಾಡ್ತಾರೆ, ಫ್ಯಾಷನ್ಗೆ ಯೂಸ್ ಮಾಡ್ತಾರೆ, ಥರ ಯೂಸ್ ಮಾಡ್ತಾರೆ. ಎಲ್ಲ ಥರನೂ ಇದು ಮಾತ್ರ ಆ್ಯಂಕ್ಲೆಟ್ಸಲ್ಲಿ ಇದ್ದಾವೆ. ಆಮೇಲೆ ಇದು ಕೂಡ ಇದ್ದಾವೆ. ಇದು ಆ್ಯಂಕ್ಲೆಟ್ಸೇ, ಬಟ್ ಏನಂದರೆ 9 to 5 ಆ್ಯಂಕ್ಲೆಟ್ಸ್. ಯಾಕೆ 9 to 5 ಆ್ಯಂಕ್ಲೆಟ್ಸ್ ಅಂತ ಹೇಳ್ತಾ ಇದ್ದೀನಿ ಕಾಲ್ ಚೈನ್ಗಳು ಅಂದರೆ, ನಿಮಗೆ ಪ್ರಪಂಚದಲ್ಲಿ 9 to 5 ಆ್ಯಂಕ್ಲೆಟ್ಸ್ ಸೇಲ್ ಮಾಡೋರು ಓನ್ಲಿ 10% ಇರ್ತಾರೆ. ಮಿಕ್ಕಿರೋರೆಲ್ಲ ಕೂಡ, ಡಿಸೈನ್ ಉಲ್ಟಾಗ್ಬಿಟ್ಟಿದೆ ಇದು. ಮಿಕ್ಕಿರೋರೆಲ್ಲ ಕೂಡ 40% ಸೇಲ್ ಮಾಡೋದು. ಹುಷಾರಾಗಿರಿ.
ಯಾವ್ದು ಚೆನ್ನಾಗಿದೆ ಅನ್ನೋದು ನೋಡಿಕೊಂಡು ತಗೊಳ್ಳೋಂಗಿದ್ರೆ. ಆಮೇಲೆ ನೆಕ್ಸ್ಟು ಹಾಲೋ ಚೈನ್ಸ್, ಜೆಂಟ್ಸ್ ಕಲೆಕ್ಷನ್ ಇದೆಲ್ಲ. ಹಾಲೋ ಚೈನು, ಬ್ರೇಸ್ಲೈಟು, ವೈಟ್ ಕಲರು, ಗೋಲ್ಡ್ ಕಲರು ಇದ್ದಾವೆ, ತುಂಬ ಇದ್ದಾವೆ. ಇದೆಲ್ಲ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಗ್ರೂಪಲ್ಲಿ ಜಾಯ್ನ್ ಆಗಿದ್ದರೆ ಇದರದ್ದೆಲ್ಲ ಫೋಟೋಸ್ ನಿಮಗೆ ಬರ್ತಾ ಇರುತ್ತೆ. ಪ್ರತಿಯೊಂದ್ರದ್ದು ಫೋಟೋಸ್ ಬರುತ್ತೆ ಗ್ರೂಪಲ್ಲಿ. ಸೊ ಗ್ರೂಪ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಆ ಗ್ರೂಪ್ ಲಿಂಕಲ್ಲಿ ಜಾಯ್ನ್ ಆದರೆ ನಿಮಗೆ ಇದೆಲ್ಲ ಫೋಟೋಸ್ ಬರ್ತಾ ಇರುತ್ತೆ. ಆಮೇಲೆ ಒಂದು ಮೈನು ಇಂಪಾರ್ಟೆಂಟು ಇದೆ. ತುಂಬ ಜನ ಲಾಸ್ಟ್ ಒಂದು ವಿಡಿಯೋ ತುಂಬಾ ವೈರಲ್ ಆಗೋಗಿತ್ತು, 1,00,000 ಜನ ನೋಡಿದ್ದಾರೆ. ಆ ವಿಡಿಯೋದಲ್ಲಿ ನಾವು ಏನು ಮಾಡಿದ್ವಿ, ಒಂದು ಗ್ರೂಪಲ್ದು ಲಿಂಕ್ ಕೊಟ್ಟಿದ್ದೀವಿ. ಆ ಗ್ರೂಪು 1,125 ಜನ ತುಂಬಿಟ್ಟು ಇನ್ನೂ 600 ಜನ ಪೆಂಡಿಂಗಲ್ಲಿದ್ದಾರೆ. ಅವ್ರನ್ನ ನಾವು ಆ್ಯಡ್ ಮಾಡೋಕ್ಕಾಗ್ತಾಯಿಲ್ಲ, ಪೆಂಡಿಂಗಲ್ಲೇ ಇದ್ದಾರೆ ಅವರು ಪಾಪ. ಸೊ ಯಾರಾದರೂ ಗ್ರೂಪ್ ಜಾಯ್ನ್ ಆಗೋಕ್ಕೆ ಆಗಲಿಲ್ಲ ಅಂದರೆ ಇವಾಗ ಮತ್ತೆ ನೆಕ್ಸ್ಟ್ ಗ್ರೂಪ್ದು ಕೂಡ ಅಪ್ಡೇಟ್ ಕೊಟ್ಟಿದ್ದೀವಿ. ಬೈ ಚಾನ್ಸ್ ಆಗಲಿಲ್ಲ ಅಂದರೆ ಒಂದು ಫೋನ್ ಮಾಡಿ ಗ್ರೂಪ್ ಲಿಂಕ್ ಕೇಳಿ, ಗ್ರೂಪ್ ಲಿಂಕ್ ಕಳಿಸ್ತೀವಿ, ಇಲ್ಲ ನಾವೇ ಜಾಯಿನ್ ಮಾಡಿಸ್ತೀವಿ. ಯಾಕಂದರೆ ಕೆಲವೊಂದು ಗ್ರೂಪಿಂದು ನಾವು ಲಿಂಕ್ ಕೊಟ್ಟಿರ್ತೀವಿ, ಬಟ್ ತುಂಬ ಫಾಸ್ಟಾಗಿ ಫಿಲ್ ಆಗಿಬಿಡ್ತಾರೆ ತುಂಬ ಜನ. ಆ್ಯಂಡ್ ಇನ್ನೊಂದು ಚಿಕ್ಕ ರಿಕ್ವೆಸ್ಟು, ನೀವು ಯಾವ ಒಂದು ಗ್ರೂಪಲ್ಲಿದ್ದರೂ ಕೂಡ, ಅಂದರೆ ಅವೆನ್ಯೂ ರೋಡ್ದು ಬೇರೆ ಇರುತ್ತೆ, ಮಲ್ಲೇಶ್ವರಂದು ಬೇರೆ ಇರುತ್ತೆ, ಸುಂಕುತ್ಕಟ್ಟೆ ಇರೋದು ಬೇರೆ ಇರುತ್ತೆ. ಸುಂಕುತ್ಕಟ್ಟೆಯಲ್ಲಿದ್ದರೆ ಸುಂಕುತ್ಕಟ್ಟೆಯಲ್ಲಿ ಇರಲಿ, ಪರವಾಗಿಲ್ಲ, ಅವೆನ್ಯೂ ರೋಡಲ್ಲಿ ಮತ್ತೆ ಜಾಯ್ನ್ ಆಗ್ಬೋದು. ಬಟ್ ಅವೆನ್ಯೂ ರೋಡ್ದು ನೀವು 1, 2, 3, 4 ಆ ಥರ 18 ಗ್ರೂಪ್ ಇದೆ ನಮ್ಮದು. ಆ 18 ಗ್ರೂಪಲ್ಲಿ ಯಾವ ಗ್ರೂಪಲ್ಲಿದ್ದರೂ ಕೂಡ ಇರಿ, ಮತ್ತು ಇನ್ನೊಂದು ಗ್ರೂಪಿಗೆ ಜಾಯ್ನ್ ಆಗಬೇಡಿ. ನೋಡಿ, ಬೇರೆಯವ್ರು ಜಾಯ್ನ್ ಆಗೋಕ್ಕಾಗಲ್ಲ. ಸೊ ಅದರಿಂದ 18 ಗ್ರೂಪಲ್ಲಿ ನಂಬರ್ಸ್ ಇರುತ್ತೆ, ಗ್ರೂಪ್ಗೆ ನಂಬರ್ ಅಂತ ಇರುತ್ತೆ. ಯಾವ ಗ್ರೂಪಲ್ಲಿದ್ದರೂ ಓಕೆ, ಎಲ್ಲ ಒಂದೇ. ನಾವು ಒಂದು ಫೋಟೋ ಹಾಕಿದರೆ ಎಲ್ಲ 18 ಗ್ರೂಪ್ಗೂ ಹಾಕ್ತೀವಿ. ಓಕೆ, ಸೊ ಇದೆಲ್ಲ ಗ್ರೂಪಲ್ಲಿ ಬರುತ್ತೆ. ಆಮೇಲೆ ಬೇಬಿ ಬ್ಯಾಂಗಲ್ಸು ಫುಲ್ಲು ಕಲೆಕ್ಷನ್ ಇದ್ದಾವೆ. ಗೋಲ್ಡ್ ಪಾಲಿಶ್ ಆಗಿ ಅಡ್ಜಸ್ಟಬಲು, ಎಷ್ಟು 1 ವರ್ಷದಿಂದ ಹಿಡಿದು 1 ವರ್ಷ ಹುಟ್ಟಿರೋ ಮಗುಗೆ ಹಿಡಿದು 5 ವರ್ಷ ತನಕ ಯೂಸ್ ಮಾಡೋಷ್ಟು ಅಡ್ಜಸ್ಟ್ ಆಗೋ ಬೇಬಿ ಬ್ಯಾಂಗಲ್ಸು ತುಂಬ ಇದ್ದಾವೆ. ಬೇಬಿ ಬ್ಯಾಂಗಲ್ಸ್ ಅಂತೂ ತುಂಬ ಕಲೆಕ್ಷನ್ಸ್ ಇದೆ, ಆಲ್ಮೋಸ್ಟ್ ಒಂದು 30-40 ಇದೆ. ಪಾಪ ಇದು ಪಾಲಿಶಿಗೆ ಕೊಟ್ಟಿರೋರವರು, ಇದನ್ನು ತೆಗೆದಿಡಿ. ಮೊನ್ನೆ ನನಗೆ ಕೇಳ್ತಾಯಿದ್ರು, ಇದು ಟ್ಯಾಗ್ ಆಗಿ ಬಂದ್ಬಿಟ್ಟಿದೆ ನಿಮಗೆ. ಆಮೇಲೆ ಇಯರ್ ರಿಂಗ್ಸು ಇದೆಲ್ಲ ಕೂಡ ವಿಕ್ಟೋರಿಯನ್ ಆ್ಯಂಡ್ ಡೈಮಂಡ್ ವರ್ಕಿಂದು ಇಯರ್ ರಿಂಗ್ಸು, ಅಂದರೆ ಅದರದ್ದು ಮ್ಯಾಚಿಂಗ್ ಇರೋದು. ಪರವಾಗಿಲ್ಲ, ಮ್ಯಾಚಿಂಗ್ ಇದ್ದರೂ ಕೂಡ ಇಲ್ಲ ನಮಗೆ ಸಪ್ರೇಟಾಗಿ ಕೊಡಿ ಅಂದರೆ ತಗೋಬೋದು ನೀವು. ಇದರದ್ದೆಲ್ಲ ಕೂಡ ಲಾಸ್ಟ್ ವೀಡಿಯೋದಲ್ಲಿ ಎಲ್ಲ ಫೋಟೋಸು ವೀಡಿಯೋದಲ್ಲಿ ಕ್ಲಿಯರಾಗಿ ತೋರಿಸಿದ್ದೀವಿ. ಬಟ್ ಅವೈಲಬಿಲಿಟಿ ಇದೆ ಅಂತ ತೋರಿಸ್ತಾ ಇದ್ದೀವಿ. ತುಂಬ ಜನ ಅದು ಇಲ್ವೇನೋ ಅಂತ ಅನ್ಕೊತಾರೆ, ಅದಕ್ಕೋಸ್ಕರ ಎಲ್ಲ ತೋರಿಸ್ತಾ ಇದ್ದೀವಿ. ಡೈಮಂಡ್ ಕಲೆಕ್ಷನಲ್ಲಂತೂ ತುಂಬ ಇದೆ ನೋಡಿ, ಒಂದು ಬಾಕ್ಸ್ ಫುಲ್ಲು ಡೈಮಂಡ್ ಕಲೆಕ್ಷನ್ ಇದೆ. ಆಮೇಲೆ ಚಾಂದ್ಬಾಲಿಗಳು ತುಂಬಾ ಇದ್ದಾವೆ. ಚಾಂದ್ಬಾಲಿಗಳು ಕೂಡ ಎಲ್ಲ ಚಾಂದ್ಬಾಲಿಯಲ್ಲಿ ಸೇರಿ ನಾನು ಒಂದು ರೀಲ್ ಹಾಕಿದ್ದೆ, ಆ ಡಿಸೈನ್ ಎಲ್ಲ ಇಲ್ಲಿ ಸಿಗುತ್ತೆ, ಇದ್ದಾವೆ. ಆಮೇಲೆ ಇಯರ್ ರಿಂಗ್ಸು, CZ ಇಯರ್ ರಿಂಗ್ಸು, ಇದು ಕೂಡ ನಿಮಗೆ ಕಲೆಕ್ಷನ್ ತುಂಬ ಇದೆ. ಕಲೆಕ್ಷನ್ ಎಷ್ಟಿದೆ ಅಂದರೆ ಯಾರಾದರೂ ಕಲೆಕ್ಷನ್ ನನ್ನ ಮುಂದೆ ಯಾರು ಹೇಳ್ತಾ ಇಲ್ಲ ಪಾಪ, ಯಾರು ಯಾಕೆ ಕಡಿಮೆ ಇದೆ ಅಂತ ಕೂರಿಸ್ಬಿಟ್ಟು ಸಾಯಂಕಾಲ ರಾತ್ರಿ ತನಕನೂ ತೋರಿಸ್ತೀನಿ ನಾನು. ಇವ್ರು ಯಾಕೋ ಸರಿಯಾಗಿ ತೋರಿಸ್ತಾ ಇಲ್ಲ ಅನಿಸುತ್ತೆ ನಮ್ಮ ಗೀತಾ ಮೇಡಮ್ ಅವರು. ಆಮೇಲೆ ಇದು ಟೀಕಾಗಳು, ಪೆಂಡೆಂಟ್ ಕಮ್ ಟೀಕಾ ನೋಡಿ. ಈ ಟೀಕಾಗಳಿಗೆ ಚೈನ್ ಆವಾಗಲೇ ನಾವು ತೋರಿಸಿದ್ವಲ್ವ, ಆ ಚೈನ್ ಹಾಕಿ ಇದು ಟೀಕಾ ಥರ ಯೂಸ್ ಮಾಡ್ಬೋದು. ಇದೆಲ್ಲ ಕೂಡ ಟೀಕಾ ಟೈಪು ಪೆಂಡೆಂಟ್ಗಳೇ ಇದೆಲ್ಲ ಕೂಡ. ಸೊ ನೀವು ಏನಿಲ್ಲ, ಇವ್ರನ್ನ ನೀವು ಸರಿಯಾಗಿ ಯೂಸ್ ಮಾಡ್ಕೊತಾ ಇಲ್ಲ ಅನಿಸುತ್ತೆ. ಯಾರನ್ನ ನಮ್ಮ ಸ್ಟಾಫನ್ನು ಸರಿಯಾಗಿ ಯೂಸ್ ಮಾಡ್ಕೊತಾ ಇಲ್ಲ. ನೀವು ಕೇಳಿದರೆ ಖಂಡಿತ ಕಲಿಸ್ತಾರೆ. ಯಾವ ಥರ ಕೇಳಬೇಕಂದ್ರೆ, ನೋಡಮ್ಮ ಚೈನ್ಗೆ ಹಾಕೋ ಪೆಂಡೆಂಟ್ಗಳು, ಟೀಕಾ ಪೆಂಡೆಂಟ್ಗಳು ಫೋಟೋಸ್ ಕಲಿಸು ಅಂದರೆ ಅದು ಮಾತ್ರ ಕಲಿಸ್ತಾರೆ. ಬರೀ ಪೆಂಡೆಂಟ್ ಕಲಿಸಿ ಅಂದರೆ ಯಾವುದು ಬೇರೆ ಪೆಂಡೆಂಟ್ಗಳು ಕಲಿಸ್ತಾರೆ. ಈ ಥರ ನೀವು ಪರ್ಟಿಕ್ಯುಲರಾಗಿ ಕೇಳಬೇಕು. ಪರ್ಟಿಕ್ಯುಲರಾಗಿ ಮಾಂಗಲ್ಯ ಚೈನು, ಈ ಡಿಸೈನ್ ಹೆಸರುಗಳೆಲ್ಲ ಇವ್ರಿಗೆ ಗೊತ್ತು. ಈ ಡಿಸೈನ್ ನಿಮಗೆ ಗೊತ್ತಿದ್ದರೆ ಕೇಳಿ, ಇಲ್ಲ ಇರೋದೆಲ್ಲ ಒಂದು ಕೈಯಲ್ಲಿ ಹಾಕ್ಕೊಂಡು ಒಂದು ಫೋಟೋ ಹಾಕಿಯಮ್ಮ ಅಂದರೆ ಹಾಕ್ಬಿಟ್ಟು ಕಲಿಸ್ತಾರೆ. ನೀವು ಮಾರ್ಕ್ ಮಾಡಿ ಇದನ್ನು ವೆಯ್ಟ್ ಹೇಳಿ, ಇಲ್ಲ ಏನು ಹೇಳಿ ಅಂತ ಹೇಳಿದರೆ ಕೊಡ್ತಾರೆ. ಸೊ ನೀವು ಕ್ಲಿಯರಾಗಿ ಕೇಳಿ, ಕ್ಲಿಯರಾಗಿ ಬರುತ್ತೆ, ಎಲ್ಲ ಬರುತ್ತೆ, ನಿಮ್ಗೆ ಏನು ಬೇಕಾದರೂ ಬರುತ್ತೆ, ಕೇಳಿ ಅಷ್ಟೇ. ಆಮೇಲೆ ಸಿಂಗಲ್ ಲೈನು ಬ್ಲ್ಯಾಕ್ ಬೀಡ್ ಚೈನ್ಗಳು ತುಂಬ ಫೇಮಸ್ ಡಿಸೈನ್ಗಳು ಎಲ್ಲ ಇದ್ದಾವೆ. ಎಷ್ಟೆಷ್ಟು ಬೇಕು ಇಷ್ಟೆಲ್ಲ ಇದ್ದಾವೆ. ಆಮೇಲೆ ನೆಕ್ಸ್ಟು ಬೀಡ್ಸ್ ಚೈನ್ಗಳು, ಬೀಡ್ಸಲ್ಲಿ ಇರೋ ಡಿಸೈನ್ಸು ಇದ್ದಾವೆ. ಏನಂದರೆ ಒಂದೇ ಸತಿ ಗ್ರೂಪಲ್ಲಿ ನಾವು ಹಾಕಿದ್ರೂ ಕೂಡ ಒಂದು 5 ರಿಂದ 10 ಫೋಟೋಸ್ ಮಾತ್ರ ದಿನ ಹಾಕ್ತೀವಿ.
ಎಲ್ಲ ಐಟಮು ದಿನಕ್ಕೆ ಒಂದು 50-70 ಫೋಟೋಸ್ ಹಾಕ್ತಾಯಿದ್ರೆ ಬೇಜಾರು ಮಾಡ್ಕೊತಾರೆ. ಅದಕ್ಕೋಸ್ಕರ ಲಿಮಿಟೆಡಲ್ಲೇ ಹಾಕ್ತಾ ಇರ್ತೀವಿ. ಸೊ ನಿಮಗೆ ಬೇಕು ಅಂದರೆ ನಿಮಗೆ 100 ಅಲ್ಲ 1000 ಫೋಟೋ ಕಲಿಸೋದಕ್ಕೆ ಕೂಡ ರೆಡಿ ಇರ್ತೀವಿ. ಓಕೆ. ಆಮೇಲೆ ಥ್ರೆಡ್ ನೆಕ್ಲೆಸ್ಗಳು, ಥ್ರೆಡ್ಡಲ್ಲಿರೋದು, ಚೋಕರ್ಗಳು, ಥ್ರೆಡ್ಡಲ್ಲಿರೋ ಚೋಕರ್ಗಳು, ಎಷ್ಟೊಂದು ಡಿಸೈನ್ ಇದ್ದಾವೆ. ನಾನು ನೋಡ್ತಾ ಇದ್ದರೆ ಯಪ್ಪ ಇಷ್ಟೊಂದು ಮಾಡಿದ್ದೀವ ನಾವು ಅಂತ ಅನಿಸುತ್ತೆ ಒಂದೊಂದು ಸತೆ, ಇದೆಲ್ಲ ನಾವೇ ಮಾಡಿದ್ದೀವಿ ಅಲ್ಲವ ಅಂತ. ಓಕೆ, ಇಷ್ಟು ಇದ್ದಾವೆ. ಆಮೇಲೆ ಇನ್ನೂ ತುಂಬ ನೋಡಿ 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 ಯಾರಪ್ಪ ಯಾರು ಕಲೆಕ್ಷನ್ ಇಲ್ಲ ಅಂತ ಹೇಳ್ತಾ ಇರೋದು ಯಾರು ಕಲೆಕ್ಷನ್ ಇಲ್ಲ ಅಂತ ಹೇಳ್ತಾ ಇರೋರು ಯಾರು? ಬನ್ನಿ ನಾನು ತೋರಿಸ್ತೀನಿ ಕಲೆಕ್ಷನ್. ಇವ್ರು ನನಗೆ ತೋರಿಸ್ತಾ ಇದ್ದಾರಾ ಇಲ್ಲ ಕಸ್ಟಮರ್ಗೆ ಹಿಂಗೆ ತೋರಿಸ್ತಾ ಇದ್ದಾರಾ? ಓಕೆ, ಇದೆಲ್ಲ ಸ್ಟೋನ್ ನೆಕ್ಲೆಸ್ಗಳು ಎಷ್ಟಿದ್ದಾವೆ ನೋಡಿ. ಸ್ಟೋನ್ ನೆಕ್ಲೆಸ್ಗಳು 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19 ಒಳಗಡೆ ಒಂದು 20 ಬರೀ ಸ್ಟೋನ್ ನೆಕ್ಲೆಸ್ಗಳೇ ಇದ್ದಾವೆ. ಓಕೆ. ಆಮೇಲೆ ಡೈಮಂಡ್ ಸೆಟ್ಗಳು ನೋಡಿ ಎಷ್ಟಿದ್ದಾವೆ. ಡೈಮಂಡ್ ಸೆಟ್ಗಳು ಕವರ್ಗೆ ಹಾಕಿಡಿ, ಇದನ್ನು ಹಿಂಗೆ ಇಡಬೇಡಿ. ಬಾಕ್ಸ್ ಫುಲ್ಲು ಇದೆಲ್ಲ ಕೂಡ ಡೈಮಂಡ್ ಸೆಟ್ಗಳೇ. ಇದು ಒಳಗಡೆ ಇದೆ, ಹಾಗೆ ಒಂದು ಸ್ವಲ್ಪ ಸೈಡಿಂದ ತೋರಿಸ್ಬಿಡಿ. ನೀವು ಕೇಳಿ ಡೈಮಂಡ್ ಸೆಟ್ಸು ಫೋಟೋಸ್ ಕಳಿಸಿ ಅಂದರೆ ಎಲ್ಲ ಡೀಟೇಲ್ಸಾಗಿ ಫೋಟೋಸು ಕಳಿಸ್ಕೊಡ್ತಾರೆ. ಇದೆಲ್ಲ ನಿಮಗೆ ಒಂದು ಸ್ವಲ್ಪ ದಿನ ಅಷ್ಟೇ. ಆಮೇಲಿಂದ ನಾವೇನು ಮಾಡ್ತಾಯಿದ್ದೀವಿ ಗೊತ್ತಾ, ವೆಬ್ಸೈಟ್ ಓಪನ್ ಮಾಡಿಬಿಡ್ತಾಯಿದ್ದೀವಿ. ನೀವು ಆ ವೆಬ್ಸೈಟ್ ಓಪನ್ ಆಯಿತು ಅಂದರೆ ನೀವು ಇವ್ರಿಗೆ ಫೋನ್ ಮಾಡಿ ಮೇಡಮ್ ಅದು ಕಳಿಸಿ, ಮೇಡಮ್ ಇದು ಕಳಿಸಿ, ಯಾವ ಜಂಜಟ್ಟು ಇರಲ್ಲ. ಇವ್ರಿಗೆ ನೀವು ಕೇಳ್ಕೊಬೇಕಾಗಿರೋ ಅವಶ್ಯಕತೆಯೇ ಇರಲ್ಲ. ವೆಬ್ಸೈಟಲ್ಲಿ ನೋಡಿ ಅಲ್ಲೇ ಪ್ರೈಸ್ ಇರುತ್ತೆ. ನಾವೇನಾದರೂ ಕೂಪನ್ ಕೋಡ್ ಕೊಟ್ಟಿರ್ತೀವಿ, ಡಿಸ್ಕೌಂಟ್ ಗ್ರೂಪ್ ಮೆಂಬರ್ಸ್ಗೆ ಅಂತ ಡಿಸ್ಕೌಂಟ್ ಕೋಡ್ ಕೊಟ್ಟಿರ್ತೀವಿ. ಆ ಕೋಡಲ್ಲಿ ಹಾಕ್ಬಿಡಿ, ಎಷ್ಟು ಅಮೌಂಟ್ ಅಂತ ಅಲ್ಲೇ ಬಂದ್ಬಿಡುತ್ತೆ. ಅದನ್ನು ಕ್ಲಿಕ್ ಮಾಡಿ ಫೋನ್ಪೇ ಮಾಡಿಬಿಡಿ, ನಿಮ್ಮ ಮನೆಗೆ ಬಂದ್ಬಿಡುತ್ತೆ. ನಾವೇ ಮಾಡ್ತೀವಿ. ಅದೆಲ್ಲ ಸುಂಕದಕಟ್ಟೆಯಲ್ಲಿ ಫುಲ್ಲು ಸಿಸ್ಟಮ್ ಎಲ್ಲ ರೆಡಿ ಆಗಿಬಿಡ್ತಾ ಇದೆ. ಎಲ್ಲ ಅಲ್ಲಿಂದ ಹೋಗುತ್ತೆ. ಅಂದರೆ ನಿಮ್ಮ ಇಲ್ಲಿ ಅವೆನ್ಯೂ ರೋಡದು ಬುಕ್ ಆಯಿತು ಅಂದರೆ ನೀವೇ ಮಾಡಬೇಕು. ಸುಂಕದಕಟ್ಟೆದು ಬುಕ್ ಆಯಿತು ಅಂದರೆ ಅವ್ರು ಮಾಡ್ತಾರೆ. ಬೇರೆ ಕಡೆದು ಬುಕ್ ಆಯಿತು ಅಂದರೆ ಅವರೇ ಮಾಡ್ತಾರೆ. ಸೊ ಯಾವ ಸ್ಟೋರ್ದು ಬುಕ್ ಆದರೆ ಅವರು ಶಿಪ್ಪಿಂಗ್ ಮಾಡ್ತಾರೆ. ನಿಮಗೆ ಈಸಿ ಮಾಡ್ತಾಯಿದ್ದೀವಿ. ನೀವು ಅದರಲ್ಲಿ ಹೋದರೆ ಇಲ್ಲಿ ಇರೋ ಐಟಮ್ ಕಂಪ್ಲೀಟ್ ಎಲ್ಲದು ಅದರಲ್ಲಿ ಸಿಗುತ್ತೆ ನಿಮಗೆ. ಅದರಲ್ಲಿ ನೀವು ನೋಡಿಕೊಂಡು ಬುಕ್ ಮಾಡ್ಕೊಂಬಿಡಿ, ಕೇಳೋ ಅವಶ್ಯಕತೆಯೇ ಇಲ್ಲ. ಆಮೇಲೆ ನೆಕ್ಸ್ಟ್ ತಾಳಿಗಳು, ಮೋಪ್ಗಳು, ಇದೆಲ್ಲ ಪ್ರೀಮಿಯಮ್ಮು ಕ್ಲೋಸ್ ಸೆಟ್ಟಿಂಗ್ ಮೋಪ್ಗಳು ಎಷ್ಟಿದ್ದಾವೆ ನೋಡಿ. ಮೋಪ್ಗಳು ನಿಮಗೆ ತಾಳಿ ಚೈನ್ಗಾಗಲಿ ಬೇರೆ ಚೈನ್ಗಾಗಲಿ ಇದನ್ನೆಲ್ಲ ಸ್ವಲ್ಪ ಬೇರೆ ಡಿಫ್ರೆಂಟಾಗಿ ನಾನು ಏನಾದರೂ ಮಾಡಬೇಕು ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಏನು ಮಾಡ್ತೀನೋ ನನಗೂ ಗೊತ್ತಿಲ್ಲ. ಒಟ್ಟಲ್ಲಿ ಕೊಟ್ಟರೆ ಮಾತ್ರ ಯುನಿಕ್ ಡಿಸೈನ್ಸ್ ಕೊಡ್ತೀನಿ. ಇದರಲ್ಲಿ ನೋಡಿ ಇದೆಲ್ಲ ಕೊಡ್ತೀನಿ ನಿಮಗೆ. ತುಂಬ ಇದ್ದಾವೆ, ತುಂಬ ಮೋಪ್ಗಳಿದ್ದಾವೆ. ಇದನ್ನೆಲ್ಲ ಬೇರೆ ಡಿಸೈನ್ಸ್ ಮಾಡಿ ಇದನ್ನು ಹಂಗೆ ಬರೀ ತಾಳಿ ಚೈನ್ಗೆಲ್ಲ ಬೇರೆ ಥರನೂ ಯೂಸ್ ಮಾಡೋ ಥರ ಕೊಡ್ತೀನಿ. ಆಮೇಲೆ ರಿಂಗ್ಸು, ಉಂಗುರಗಳು ಎಲ್ಲ 1000 ರೂಪಾಯಿ, 1250, 1500 ಎಲ್ಲ ಇದ್ದಾವೆ. ಈ ಥರದ್ದು ಚಿಕ್ಕ ರಿಂಗ್ಗಳು ಎಲ್ಲ ನೀವು ನೋಡಬೇಕು ಅಂದರೆ ವಿಡಿಯೋ ಕಾಲ್ ಮಾಡಿ. ಯಾಕೆಂದರೆ ಇಷ್ಟೊಂದು ಇರೋದು ಒಂದೊಂದು ಫೋಟೋ ತೆಗೆದು ಹಾಕೋಕ್ಕಾಗಲ್ವಲ್ಲ ಪಾಪ. ಅದಕ್ಕೆ ಒಂದು ವಿಡಿಯೋ ಕಾಲ್ ನಾವು ಪ್ರಿಫರ್ ಮಾಡೋದು ಕೂಡ. ಫಸ್ಟ್ ವಿಡಿಯೋ ಕಾಲ್ ಮಾಡಿ ಎಲ್ಲ ಈ ಥರ ಬೇಕಂದ್ರೂ ಇಟ್ಬಿಟ್ಟು ಜೋಡಿಸ್ಬಿಟ್ಟು ತೋರಿಸ್ತಾರೆ. ಆಮೇಲೆ ನಿಮಗೆ ಇಷ್ಟ ಆಗಿರೋದು ನಿಮಗೆ ಇದನ್ನು ಕ್ಲೀನಾಗಿ ಫೋಟೋ ಕಳಿಸಿ ಅಂತೇಳಿದರೆ ಅದು ಒಂದು 10 ಆಗಲಿ 20 ಆಗಲಿ ಕಳಿಸ್ತಾರೆ. ಈ ಸೆಕ್ಷನ್ ಕಳಿಸಿ ಅಂತ. ಇಲ್ಲ ಬರೀ ರಿಂಗ್ ಕಳಿಸಿ ಅಂತ ರಿಂಗ್ ಕಳಿಸಿ ಅಂತ ಇದ್ದರೆ ಪಾಪ ಕನ್ಫ್ಯೂಸ್ ಮಾಡಿಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಆಮೇಲೆ ಇದೆಲ್ಲ ಕೂಡ ಸ್ಯಾರಿ ಪಿನ್ನು, ಪಲ್ಲು ಪಿನ್ನು, ಏನೇನು ಪಿನ್ನುಗಳು ಹೆಸರಿರ್ತಾವೋ ನನಗೆ ಗೊತ್ತಿಲ್ಲ. ಎಲ್ಲ ಪಿನ್ಗಳು ಇದ್ದಾವೆ. ಆಮೇಲೆ ಕುಂದನ್ ಐಟಮ್ ನೋಡಿ. ಕುಂದನ್ ಕಲೆಕ್ಷನ್ ಎಷ್ಟಿದೆ, ಒಂದು ದೊಡ್ಡ ಡಬ್ಬಾಗೆ ಇದೆ ಕುಂದನ್ ಕಲೆಕ್ಷನು. ಎಷ್ಟು ಬೇಕಾದರೂ ಅಷ್ಟು ಸಿಗುತ್ತೆ. ಇದೆಲ್ಲ ಕೂಡ ಕ್ಲಿಯರ್ ವೀಡಿಯೋ ಒಂದು ಮಾಡಿದ್ದೀವಿ ಲಾಸ್ಟ್ ಟೈಮ್ ಆಲ್ರೆಡಿ. ಮೇ ಬಿ ಒಂದು 1 ಮಂತ್ ಬ್ಯಾಕ್ ಅನ್ಕೊತೀನಿ. ಆ ವಿಡಿಯೋ ನೋಡಿ ನಿಮಗೆಲ್ಲ ಕೂಡ ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಆಮೇಲೆ ಇಲ್ಲೂ ಇದ್ದಾವೆ ನೋಡಿ ಡಿಸ್ಪ್ಲೇ. ಈ ಡಬ್ಬದಲ್ಲಿರೋ ಜೆಂಟ್ಸ್ ಕಲೆಕ್ಷನ್ ಅಲ್ಲದೆ ಇಲ್ಲಿ ಜೆಂಟ್ಸ್ ಕಲೆಕ್ಷನ್ ನೋಡಿ ಎಷ್ಟು ಚೈನ್ಸ್ ಇದ್ದಾವೆ. ಎಲ್ಲ ಡಿಸೈನ್ಸು, ರೋಪ್ ಚೈನು, ನಾರ್ಮಲ್ ಚೈನು, ಟೆಂಡೂಲ್ಕರ್ ಚೈನು, ಧೋನಿ ಚೈನು, ಇನ್ನು ಯಾರ್ಯಾರು ಇದ್ದಾರೆ ಎಲ್ಲರ ಚೈನ್ಗಳು ಇಲ್ಲಿದ್ದಾವೆ. ಎಲ್ಲರ ಚೈನ್ಗಳು ಇಲ್ಲಿದ್ದಾವೆ, ನೋಡ್ಕೋಬೋದು. ಆಮೇಲೆ ಇದು ಅಜ್ಜಿ ಚೈನು, ಯಾಕೆಂದರೆ ಅವಲಕ್ಕಿ ಚೈನ್ ಅಂದರೆ ಅಜ್ಜಿ ಚೈನೇ ಅಲ್ವಾ. ಇದು ಮಕ್ಕಳ ಚೈನು,
ಸರ್ ಒಂದೊಂದಕ್ಕೆ ಒಂದೊಂದು ಹೆಸರು ಇಟ್ಕೊಂಡು ಇದು ಸ್ಟೂಡೆಂಟ್ಸ್ ಚೈನು, ಇದು ಸ್ಟೂಡೆಂಟ್ಸ್ ಚೈನು, ಇದು ಕೂಡ ಸ್ಟೂಡೆಂಟ್ಸ್ ಚೈನು. ಇದು ಬೆಳ್ಳಿ ಕಲರ್, ಇದು ಆ್ಯಂಟಿಕ್ ಕಲರು, ಸಿಲ್ವರಲ್ಲಿದೆ, ಅದೊಂದಿದೆ. ಇನ್ನೂ ಇದ್ದಾವೆ, ಬೇರೆ ಬೇರೆ ಇದ್ದಾವೆ ನೋಡಿ. ಇಲ್ಲೆಲ್ಲ ಕೂಡ ಜುಮ್ಕಿಗಳು ನೋಡಿ ಎಷ್ಟಿದ್ದಾವೆ. ಎಲ್ಲ ಇಲ್ಲಿರೋ ಜುಮ್ಕೀಸ್ ನೋಡಿ ಇಲ್ಲೆಷ್ಟಿದ್ದಾವೆ, ಅಲ್ಲಿದ್ದಾವೆ, ಇಲ್ಲಿದ್ದಾವೆ, ಇಲ್ಲಿದ್ದಾವೆ, ಇಲ್ಲಿದ್ದಾವೆ. ಇನ್ನೂ ಡಬ್ಬದಲ್ಲೂ ಇರಬೇಕನ್ಸುತ್ತೆ. ಓಕೆ, ಇನ್ನೇನು ತೋರಿಸ್ಬೇಕು ಹೇಳಿ? ಒಂದು ಸತಿ ಎಲ್ಲ ತೋರಿಸ್ಕೊಂಬಿಡಿ ನೀವೇ, ಇನ್ನು ನಾನೇನು ತೋರಿಸೋದಿಲ್ಲ. ಒಳಗಡೆನೂ ಇದ್ದಾವೆ ನೋಡಿ, ಒಳಗಡೆ ಚೋಕರ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಇದು ಇದು ಮರ್ತು ಬಿಟ್ಟಿದ್ದೀರಾ? ಇನ್ನೂ ಇದ್ದಾವೆ ಈ ಕಡೆ ನೋಡಿ, ಮರ್ತು ಬಿಟ್ಟಿದ್ದೀರಾ? ಹಾಂ ನೋಡಿ, ಹಾಂ ಇದು ನೋಡಿ ನೆಕ್ಲೆಸ್ಗಳು ನೋಡಿ. ಇದು ಬರೀ ಪ್ಲೈನ್ ನೆಕ್ಲೆಸ್ಗಳು, ಸ್ಟೋನ್ ನೆಕ್ಲೆಸ್ಗಳು ಅಲ್ಲಿ ಹೋಗಿದ್ದಾವೆ. ಇದು ಬರೀ ಪ್ಲೈನ್ ನೆಕ್ಲೆಸ್ಗಳು. ಆವಾಗಲೇ ಒಂದು 30-40 ನೆಕ್ಲೆಸ್ ತೋರಿಸಿದ್ದೀವಿ. ಅದು ಬೇರೆ, ಇದು ಬೇರೆ. ಸರ್ ನೀವು ಒಂದು ಕಡೆ ಇಷ್ಟಿದೆ ಅಂತ ತೋರಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ನಾನು ಸುಂಕದ ಕಟ್ಟೆಗೆ ಎಷ್ಟು ಬೇಕು ಅಂತ ನಾನು ಒಂದು ಕಡೆ ತೋರಿಸ್ತೆ. ಹಾಂ ಆಯಿತು ನೋಡಿ, ಆವಾಗಲೇ ಸೆಲೆಕ್ಷನ್ ಸ್ಟಾರ್ಟ್ ಆಯಿತು ಇಲ್ಲಿ. ಸುಂಕದ ಕಟ್ಟೆ ಅವ್ರು ಇಲ್ಲಿ ಇದ್ದಾರೆ, ಅವರು ಸೆಲೆಕ್ಷನ್ ಮಾಡ್ಕೊಂಬಿಡ್ತಾ ಇದ್ದಾರೆ. ಹಿಂಗಿರುತ್ತೆ. ಇದು ಆಯಿತಾ? ಓ ನೋಡಿ ನೋಡ್ರಪ್ಪ, ಯಾರಪ್ಪ ಹೇಳಿದ್ದು? ಯಾರಿಗೆ ಕಡಿಮೆ ಅನ್ನಿಸ್ತಾ ಇದೆ ನೋಡಿ. ಓಕೆನಾ? ಇದಿಷ್ಟು ನಮಗೆ ಕೊಟ್ಬಿಡಿ, ತಗೊಂಡೋಗ್ಬಿಡ್ತೀವಿ. ಆಯಿತು, ತಗೊಂಡೋಗಮ್ಮ. ಆಮೇಲೆ ಹಾರಗಳು ನೋಡಿ, ಹಾರಗಳು ಇಷ್ಟು ಬ್ಯಾಲೆನ್ಸ್ ಇದ್ದಾವೆ. ಇನ್ನೂ ಹೊಸ ಹೊಸ ಹಾರಗಳು ರೆಡಿ ಆಗ್ತಾ ಇದ್ದಾವೆ. ಆವಾಗಲೇ ನೀವು ಆಲ್ರೆಡಿ ನೋಡಿದ್ದೀರಾ ಹೊಸ ಹಾರಗಳು ಏನಿದ್ದಾವೆ ಅಂತ. ಮೇನ್ ಹಾರಗಳೆಲ್ಲ ಕೂಡ ಡಿಸ್ಪ್ಲೇಲಿ ಹಾಕಿದ್ದೀವಿ ನೋಡಿ. ಡಿಸ್ಪ್ಲೇಲಿ ಇರೋದು ನೀವು ವಿಡಿಯೋ ಕಾಲ್ ಮಾಡಿದರೆ ಏನಾಗುತ್ತೆ, ಕ್ಲೀನಾಗಿ ಒಂದೊಂದು ತೋರಿಸ್ಕೊಡ್ತಾರೆ ಬೇಕಂದರೆ. ಸೊ ನಾವು ಪ್ರಿಫರ್ ಮಾಡೋದು ವಿಡಿಯೋ ಕಾಲ್ ಮಾಡಿ ಕ್ಲೀನಾಗಿ ನೋಡಿ ಎಲ್ಲ. ಅದರಲ್ಲಿ ನಿಮಗೆ ಇಷ್ಟ ಆಗಿರೋದನ್ನು ಫೋಟೋ ಕಳಿಸಿ ಅಂತೇಳಿ. ಫೋಟೋ ಓಕೆ ಅಂದರೆ ಕತ್ಗೆ ಹಾಕ್ಕೊಂಡು ಕಳಿಸಿ ಅಂತೇಳಿ ಕತ್ಗೆ ಹಾಕ್ಕೊಂಡು ಕಳಿಸಿ ತೋರಿಸ್ತಾರೆ. ಕತ್ಗೆ ಹಾಕ್ಕೊಂಡು ರ್ಯಾಂಪ್ ವಾಕ್ ಮಾಡಿ ಅಂತ ಕೇಳಿ ಅದನ್ನು ಮಾಡಿ ತೋರಿಸ್ತಾರೆ. ಬೇಕಂದರೆ ಅಂದರೆ ನಡಿಬೇಕಾದ್ರೆ ಹೆಂಗಿರುತ್ತೆ ಆ ಥರ. ರ್ಯಾಂಪ್ ಇಲ್ಲ ಇಲ್ಲಿ, ಸುಮ್ಮನೆ ಆ ಕಡೆ ತಿರುಗೋದು ಈ ಕಡೆ ತಿರುಗೋದು ಇರುತ್ತಲ್ವ, ಆ ಥರ ಕಲಿಸ್ಬೇಕು ಅಂದ್ರೂ ಕಲಿಸ್ಕೊಡ್ತಾರೆ. ವಂಕಿಗಳು ತೋರಿಸಿಲ್ಲ ನೋಡಿ, ವಂಕಿಗಳು ಇಷ್ಟೊಂದು ಕಲೆಕ್ಷನ್ ಇದೆ ಇಲ್ಲಿ. ಆಮೇಲೆ ಜಿಲೇಬಿ ಚೈನ್ಗಳಿದ್ದಾವೆ. ಜಿಲೇಬಿ ಚೈನು ಅದೇ ಆವಾಗಲೇ ತೋರಿಸಿದ್ವಲ್ಲ, ಟೀಕಾ ಪೆಂಡೆಂಟ್ಸು, ಅದಕ್ಕೆಲ್ಲ ಹಾಕ್ಕೋಬೋದು ನೀವು. ಇನ್ನೂ ಟೀಕಾ ಪೆಂಡೆಂಟ್ಸ್ ರೆಡಿ ಆಗ್ತಾ ಇದ್ದಾವೆ, ಬರ್ತಾನೇ ಇರುತ್ತೆ. ಇದೇ ಕೆಲಸ ನಂದು ಬೇರೆ ಏನೂ ಕೆಲಸ ಇಲ್ಲ. ಐಟಮ್ ರೆಡಿ ಮಾಡಿ ಕೊಡೋದೇ ನನ್ನ ಕೆಲಸ. ಬೆಳ್ಳಿ ಮಾಡೋ ಜುಮ್ಕಿ ರೆಡಿ ಆಯ್ತಾ? ಬೆಳ್ಳಿ ಮಾಡೋ ಜುಮ್ಕಿ ಶಾಂಪಿಲ್ ರೆಡಿ ಆಗಿದೆ, ಖಂಡಿತ ಕೊಡ್ತೀನಿ. ಶಾಂಪಿಲ್ ಒಂದು ಪೀಸ್ ರೆಡಿ ಆಗಿದೆ, ಸ್ವಲ್ಪ ಚೇಂಜಸ್ ಮಾಡೋದಿದೆ. ಸೊ ಆ ಚೇಂಜಸ್ ಮತ್ತೆ ಮಾಡ್ತಾಯಿದ್ದೀವಿ. ಅದು ಓಕೆ ಆಯಿತು ಅಂದರೆ ಬಲ್ಕ್ ಒಂದು 200 ಜೊತೆ ಹಾಕ್ಬಿಡ್ತೀನಿ. ಓಕೆನಾ? ಮತ್ತೆ ಯಾವುದು? ಹಾಂ ನೋಡಿ, ಇನ್ನೂ ಬಾಕ್ಸ್ಗಳು ಇಟ್ಕೊಂಡಿದ್ದೀರಾ. ಇದು ಈ ಬಾಕ್ಸ್ ಬೇರೆ, ಈ ಬಾಕ್ಸ್ ಬೇರೆ, ಈ ಬಾಕ್ಸ್ ಬೇರೆ, ಈ ಬಾಕ್ಸ್ ಬೇರೆ, ಎಲ್ಲ ಮಕ್ಕಳದೇ. ಒಂದೊಂದೇ ತೆಗಿತಾ ಇದ್ದಾರೆ ಮೇಡಮ್. ಇದು ಕಿಡ್ಸ್ದು ಅಂತ ಏನಿಲ್ಲ, ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು. ಕಿಡ್ಸ್ಗೆ ಹಾಕಿ ಅಂತ ಏನಿಲ್ಲ. ಬಟ್ ನಾವು ಪ್ರಿಫರ್ ಮಾಡೋದು ಏನಂದರೆ ಸ್ಕೂಲ್ಗಳಿಗೆ, ಮೇಯ್ನು ಸ್ಕೂಲ್ಗೆ ಹೋಗೋ ಮಕ್ಕಳು ಇರ್ತಾರಲ್ವ, ಅಂಥ ಮಕ್ಕಳಿಗೆ ಗೋಲ್ಡ್ದು ಅದೆಲ್ಲ ಹಾಕೋಕ್ಕೆ ಸ್ಕೂಲಲ್ಲಿ ಅಲೋ ಮಾಡಲ್ಲ. ಸೊ ಇದನ್ನು ಹಾಕಿ ಏನು ಪರವಾಗಿಲ್ಲ. ಎಷ್ಟಿದು? 750 ರೂಪಾಯಿ. ಹೋದ್ರೂ ಕೂಡ ಚಿಂತೆ ಇಲ್ಲ, ಹೇಳ್ಬಿಡಿ ಟೀಚರ್ಸ್ಗೆ, ಹೋಗ್ಲಿ ಬಿಡಮ್ಮ, ಏನು ಪರವಾಗಿಲ್ಲ, ಹೋಗ್ಲಿ ಬಿಡಿ, ನಮ್ಮ ಮಕ್ಕಳನ್ನ ಬರೀ ಕಿವಿಯಲ್ಲಿ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಡಿ, ಏನೂ ಆಗಲ್ಲ. ಓಕೆ, ಇದು ಬಂದು 1000 ಒಂದು ಪೈರು. ನೋಡಿ ಎಷ್ಟು ಡಿಸೈನ್ಸ್ ಇದ್ದಾವೆ. ನೀವು ನೋಡಿದಷ್ಟು ಡಿಸೈನ್ಸು ನೀವು ನೋಡ್ತಾ ಇದ್ದರೆ ಯಾವತ್ತೋ ಒಂದು ದಿನ ಒಂದು ಲೈವ್ ಹಾಕ್ಬಿಡ್ತೀನಿ, ಬೆಳಗ್ಗೆಯಿಂದ ರಾತ್ರಿ ತನಕ ಲೈವ್ ಹಾಕ್ಬಿಡ್ತೀನಿ. ನೋಡ್ತಾ ಇರಿ, ನಾನು ತೋರಿಸ್ತಾ ಇರ್ತೀನಿ. ಅಷ್ಟು ಟೈಮ್ ನನಗೆ ಸಿಗಬೇಕು. ಸಿಕ್ಕಿದರೆ ಖಂಡಿತ ಒಂದು ಲೈವೇ ಮಾಡಿಬಿಡ್ತೀನಿ. ಓಕೆ, ಇನ್ನೂ ಏನಿದ್ದಾವೆ? ಹಾಂ, ಇಲ್ಲಿ ನೋಡಿ, ಬಾಲಿಗಳು, ರಿಂಗ್ ಬಾಲಿ, ಡಿಸೈನ್ ಬಾಲಿ, ಸ್ಟೋನ್ ಇರೋ ಬಾಲಿ, ಡಿಫ್ರೆಂಟ್ ಎಲ್ಲ ಕೂಡ. ಇದನ್ನು ತುಂಬ ಜನ ಈ ನಡುವೆ ಗಂಡು ಹುಡುಗರು ತಗೊಂಡು ಹೋಗ್ತಾಯಿದ್ದಾರೆ. ಚೆನ್ನಾಗಿದ್ದಾವೆ ಸರ್, ಇದು ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಗಂಡು ಹುಡುಗರು ತಗೊಂಡು ಹೋಗ್ತಾಯಿದ್ದಾರೆ. ಗನ್ ಶಾಟ್ ಮಾಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದಾರೆ ಇದನ್ನು. ಸೊ ಇದೆಲ್ಲ ಇದ್ದಾವೆ. ಗನ್ ಶಾಟ್ ನಾನೇ ಮಾಡ್ತೀನಿ ಸದ್ಯಕ್ಕೆ. ಗನ್ನು ಬಂದು ಅಲ್ಲಿದೆ, ಸುಂಕದ ಕಟ್ಟೆಯಲ್ಲಿದೆ. ಬೈ ಚಾನ್ಸ್ ಈ ಥರ ನಾವು ಎವ್ನಿ ರೋಡಿಗೆ ಬರ್ತೀವಿ, ನಮಗೆ ಗನ್ ಶಾಟ್ ಬೇಕು ಸರ್ ಅಂತ ಹೇಳಿದ್ರೆ ನಾನು ಬರಬೇಕಾದ್ರೆ ತೊಗೊಂಡು ಬರ್ತೀನಿ, ಬಂದು ಶೂಟ್ ಮಾಡಿಬಿಡ್ತೀನಿ.
ಹಂಗೆ ಶೂಟ್ ಮಾಡಿಬಿಡ್ತೀನಿ. ಇದು ನೋಡಿ ಬ್ರೇಸ್ಲೆಟ್ಸು, ಇದು ಗೋಲ್ಡ್ ಕಲರಲ್ಲಿ ಕೇಳ್ತಾ ಇದ್ರಲ್ವ ಯಾರು? ಪಾಲಿಶ್ ಕಲಿಸ್ಬಿಡಿ, ಪಾಲಿಶ್ ಮಾಡಿಸಿ ಗೋಲ್ಡ್ ಕಲರ್ ಮಾಡಿ ಇಡಿ, ಏನು ಪರವಾಗಿಲ್ಲ. ವೈಟಲ್ಲಿ ತುಂಬ ಇದಾವಲ್ವಾ, ವೈಟ್ ಕಲರ್ ತುಂಬ ಇದ್ದಾವೆ. ಆಮೇಲೆ ಬೇಕಂದರೆ ವೈಟ್ ಕಲರ್ ಇಮಿಡಿಯೇಟ್ ತರಿಸ್ಬಿಡೋಣ. ಇದನ್ನು ಗೋಲ್ಡ್ ಪಾಲಿಶ್ ಕಲಿಸ್ಬಿಡಿ, ಇದೆಲ್ಲ ಕೂಡ ಗೋಲ್ಡ್ ಪಾಲಿಶ್ ಕಲಿಸ್ಬಿಡಿ. ಓಕೆ, ಆಮೇಲೆ ಇನ್ನೇನಿದೆ ಮೇಡಮ್? ಓಕೆ, ಇನ್ನೂ ಇದೆ. ಈ ಡಿಸ್ಪ್ಲೇಲಿ ಇರೋದು ತೋರಿಸ್ಬಿಡಿ ಅಷ್ಟೊಳಗಡೆ. ಡಿಸ್ಪ್ಲೇ ಒಳಗಡೆ ಇರೋದು ಇದೆಯಲ್ವಾ ತುಂಬ, ಅದನ್ನು ತೋರಿಸ್ಬಿಡಿ. ಆ ಕಡೆಯಿಂದ ತೋರಿಸ್ಕೊಂಡು ಬನ್ನಿ, ಇದನ್ನು ಎತ್ಬಿಡ್ತೀವಿ ಅಷ್ಟೊಳಗಡೆ. ಇವತ್ತು ವಿಡಿಯೋ 1 hour ಮೇಲೆ, ಓಕೆನಾ? ಖಾಲಿ ಆಯಿತು ನೋಡಿ, ಈ ಕಡೆ ತೋರಿಸ್ಕೊಳ್ಳಿ. ನೋಡಿ, ಇಷ್ಟೊತ್ತು ಮೇಲ್ಗಡೆ ಹೊರಗಡೆ ಆ ಕಡೆ ಬಾಕ್ಸಲ್ಲಿ ತೋರಿಸಿರೋದಲ್ಲದೆ ಡಿಸ್ಪ್ಲೇಲಿರೋದು ಕೂಡ ಎಷ್ಟೊಂದು ಇದ್ದಾವೆ ನೋಡಿ. ಹೊರಗಡೆ ಇರಬೇಕಾದ್ರೆ, ಹೊರಗಡೆ ಮೈನ್ ರೋಡಿಗೆ ಇರೋ ಚಿಕ್ಕ ಶಾಪಲ್ಲಿ ಇರಬೇಕಾದ್ರೆ ಅಲ್ಲಿ 1600, 700, 800 ಅಂದರೆ 1700 800 ಅಷ್ಟು ಐಟಮ್ಗಳು ನಮಗೆ ಇನ್ವೆಂಟ್ರಿಲಿ ನೋಡ್ತೀವಲ್ವ, ಅಷ್ಟು ಐಟಮ್ಗಳು ಅಲ್ಲಿ ಸಿಗ್ತಾಯಿತ್ತು. ಅಂದರೆ ಎವ್ರಿ ಮಂತ್ ಸ್ವಲ್ಪ ಜಾಸ್ತಿ ಸ್ಟಾಕ್ ಬಂದವಾಗ 1800 900 ಆಗುತ್ತೆ. ಸ್ವಲ್ಪ ಕಡಿಮೆ ಇರಬೇಕಾದ್ರೆ 1500 600 ಆ ಥರ ಒಂದು 200 300 ಹೆಚ್ಚು ಕಡಿಮೆ ಆಗ್ತಾಯಿತ್ತು. ಒಳಗಡೆ ಬಂದ ಮೇಲೆ ಇವಾಗ ಏನಾಗಿದೆ ಗೊತ್ತಾ? ಎಷ್ಟು ಐಟಮ್ಗಳಾಗಿದೆ ಗೊತ್ತಾ? ಎಷ್ಟು ನಂಬರ್ಗಳಾಗಿದ್ದಾವೆ ಗೊತ್ತಾ? 4600 ನಂಬರ್ಗಳಾಗಿದ್ದಾವೆ. ಅಂದರೆ ಅಲ್ಲಿರೋದಕ್ಕಿಂತ ಡಬಲ್ ಅಲ್ಲ, ಆಲ್ಮೋಸ್ಟ್ ಟ್ರಿಬಲ್, 1600ಇಂದ 4600 ಹೋಗಿದೆ. ಅಷ್ಟು ಐಟಮ್ ಇದೆ ಇಲ್ಲಿ. ಸೊ ಇಲ್ಲ ಅನ್ನೋ ಮೈಂಡಲ್ಲಿ ಬರಬೇಡಿ, ನೀವು ನಿಧಾನವಾಗಿ ನೋಡಿದರೆ ಎಲ್ಲ ತೋರಿಸ್ಕೊಡ್ತೀವಿ ನಾವು. ಓಕೆ, ಆಮೇಲೆ ಅನಿಸಿಕೆಗಳು ನಿಮಗೇನು ಅನಿಸುತ್ತೆ ಅದು ಏನಿದ್ರು ಕೂಡ ಕಾಮೆಂಟ್ಸಲ್ಲಿ ಹಾಕಿ. ಪರ್ಸ್ನಲ್ಗೆ ಹೋಗಬೇಡಿ, ಯಾರೋ ಸುಮ್ಮನೆ ಬೇರೆದಿರೋ ಪರ್ಸ್ನಲ್ ವಿಷಯಗಳು ಅದರಲ್ಲಿ ಹಾಕ್ತಾ ಇರ್ತಾರೆ. ಆಮೇಲೆ ಅವ್ರಿಗೆ ಮಾತಾಡೋದು ಸರಿಯಾಗಿ ಬರಿಲ್ಲ. ನಾವು ಪ್ರೊಫೆಷ್ನಲ್ಸ್ ಅಲ್ಲ. ನಾವು ನಮ್ಮ ಪ್ರಾಡಕ್ಟು ತೋರಿಸ್ಕೊಳ್ಳೋದಕ್ಕೆ ನಮಗೇನು ಸ್ವಲ್ಪ ಬಂದಿರೋದು ಅದನ್ನು ಹೇಳ್ಕೊತಾ ಇರ್ತೀವಿ ಅಷ್ಟೇ. ಪ್ರೊಫೆಷ್ನಲಾಗಿ ಹೋಗಿ, ಪ್ರೊಫೆಷ್ನಲ್ಸೇ ಇದ್ದಾರೆ ದುಡ್ಡು ಕೊಟ್ಟು ಮಾಡಿಸೋರು, ಅಂಥವ್ರಿಗೆ ದುಡ್ಡು ಕೊಡ್ಬೋದು. ಒಂದು 20,000 30,000 ತೊಗೊಂಡು ಅವ್ರು ಆ್ಯಡ್ ಥರ ಮಾಡಿ ನಿಮ್ಮನ್ನು ನೋಡೋದಕ್ಕೆ ಫುಲ್ಲು ಕಣ್ಣಿಗೆ ಮಿಂಚೋ ಥರ ವಾವ್ ಅನ್ನೋ ಥರ ಮಾಡ್ಬೋದು. ನಾವು ಕೂಡ 20,000 ಅಲ್ಲ 40,000 ಕೊಟ್ಟು, ಬಟ್ ಆ ದುಡ್ಡು ನಾನು ಎಲ್ಲಿಂದ ತಗೋಬೇಕು? ನಿಮ್ಮ ಕಡೆಯಿಂದನೇ ತಗೋಬೇಕು. ಬಟ್ ನನಗೆ ಅದು ಇಷ್ಟ ಇಲ್ಲ. ಅದಕ್ಕೆ ನಾವೇ ಮಾಡ್ತೀವಿ, ನಾವು ಓನಾಗೇ ಮಾಡ್ಕೊತಾ ಇದ್ದೀವಿ. ಯಾರಿಗೋ ದುಡ್ಡು ಕೊಟ್ಟು ಆ ದುಡ್ಡನ್ನು ನಿಮ್ಮ ಹತ್ರ ಇದು ಮಾಡೋದು. ಮೊನ್ನೆ ಒಬ್ಬರು ಕಾಲ್ ಮಾಡಿದರು ನನಗೆ, ನಾವು ದೊಡ್ಡದು ಚಿಕ್ಕಪೇಟೆಲ್ಲಿರೋ ದೊಡ್ಡ ಸೀರೆ ಅಂಗಡಿ ಇದೆಯಲ್ವ, ಆ ಅಂಗಡಿಗೆ ನಾವು ವರ್ಕ್ ಮಾಡ್ತೀವಿ ಸರ್, ನಾವು ಅವ್ರದ್ದು ಆ್ಯಡ್ಸ್ ಎಲ್ಲ ನಾವೇ ಮಾಡ್ತೀವಿ, ಆ ಥರ ನೀವು ಮಾಡಿಸ್ಕೊಳ್ಳಿ ಸರ್, ತುಂಬ ಚೆನ್ನಾಗಿರುತ್ತೆ ಸರ್, ನೀವು ಇವಾಗ ಸ್ವಲ್ಪ ಬೆಳೀತಾ ಇದ್ದೀರಾ, ಈ ಥರ ಮಾಡಿಸಿದ್ರೆ ಇನ್ನೂ ಬೆಳಿತೀರಾ ಅಂತ. ಆಯ್ತಪ್ಪ ಮಾಡಿಸೋಣ, ಏನು ಬಡ್ಜೆಟ್ ಕೊಡ್ತೀಯಾ ಹೇಳು ಅಂತ ಹೇಳಿದೆ. ಸರ್ ನಮ್ಮದು ಓನ್ಲಿ ಪ್ರೊಡಕ್ಷನ್ ಕಾಸ್ಟ್ 10 ಲಕ್ಷ ಆಗುತ್ತೆ ಸರ್, ಅದು ಬಿಟ್ಟು ನಾವು ಚಾರ್ಜ್ ಮಾಡೋದು ಒಂದು 2-3 ಲಕ್ಷ ಆಗ್ಬೋದು, ಒಂದು 13-14 ಲಕ್ಷ ಆಗುತ್ತೆ ಸರ್ ಅಂದರು. ನಾನೇನು ಪಿಕ್ಚರ್ ತೆಗಿತಾ ಇದ್ದೀನ? 10 ಲಕ್ಷ 13 ಲಕ್ಷ ಹಾಕಿ ಅದು ಕೂಡ 2 ನಿಮಿಷ ಆ್ಯಡ್ ಮಾಡೋದಕ್ಕೆ 10 ಲಕ್ಷ ಸರ್. ಇದೆಲ್ಲ ಕಾಮನ್ ಸರ್, ದೊಡ್ಡ ಯಾರು ಸೀರೆ ಅಂಗಡಿಯವರು, ದೊಡ್ಡ ಶೋರೂಮ್ ಅವರು, ಎಲ್ಲರಿಗೂ ನಾವೇ ಸರ್ ಮಾಡೋದು ಅಂದರು. ನಮಸ್ಕಾರಪ್ಪ, ಅಷ್ಟು ದೊಡ್ಡದು ಇನ್ವೆಸ್ಟ್ ಮಾಡಿ ನಾವು ಜನರಿಗೆ ಸೇರಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನಾವು ಮಿನಿಮಮ್ ಆಗಿ ಹೋಗ್ತೀವಿ, ಸಿಂಪಲಾಗಿ ಹೋಗ್ತೀವಿ, ನಾವೇ ಮಾಡ್ಕೊತೀವಿ ಅಂತ ಹೇಳಿದ್ದೀನಿ. ಸೊ ಅವರು ಕೂಡ ಅಗ್ರೀಡ್, ಇಲ್ಲ ಸರ್ ತುಂಬ ಒಳ್ಳೆಯದು ನೀವು ಮಾಡೋದು, ಹಾಗೆ ಮಾಡಿ ಸರ್, ಇನ್ ಕೇಸ್ ಇನ್ ಫ್ಯೂಚರ್ ಯಾವಾಗ ಬೇಕಂದ್ರೂ ನನಗೆ ಹೇಳಿ ಸರ್, ನಾನು ಮಾಡಿಕೊಡ್ತೀನಿ ಅಂತಂದರು. ಸೊ ಹಂಗಿರುತ್ತೆ ನಮ್ಮದೆಲ್ಲ. ಸೊ ಬೇಜಾರು ಮಾಡ್ಕೋಬೇಡಿ, ಯಾಕೆಂದರೆ ನಾವೇನೋ ಪ್ರೊಫೆಷ್ನಲ್ಸ್ ಅಲ್ಲ, ನಾರ್ಮಲಾಗಿ ಮಾಡ್ತಾ ಇರೋದು. ಅದು ಕೂಡ ಯಾವಾಗಲೂ ಟೈಮ್ ಇರಬೇಕಾದ್ರೆ, ಈ ವಿಡಿಯೋ ತೆಗಿಯೋದಕ್ಕೆ ಬೆಳಗ್ಗೆಯಿಂದ 11 ಗಂಟೆಯಿಂದ ಕಾಯ್ಕೊಂಡು ಕಸ್ಟಮರ್ ಇರಬೇಕಾದ್ರೆ ಆವಾಗ ಹಂಗೆ ಮಾಡಿಕೊಂಡು ಮಾಡಿರೋದು. ಇವಾಗ ಎಷ್ಟು 7:45 ಟೈಮ್ ಸಾಯಂಕಾಲ. ಸೊ ಆವಾಗ ಮಾಡಿರೋದು ಹಿಂಗಿರುತ್ತೆ. ಎನಿವೇ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿರೋದಕ್ಕೆ. ಇನ್ನೂ ನಿಮಗೇನಾದರೂ ಹೊಸ ಐಡಿಯಾಸು, ಈ ಥರ ಹೊಸದಾಗಿ ಮಾಡಿ ಅಂತ ಏನಾದರೂ ಐಡಿಯಾಸ್ ಇದ್ದರೆ ಹೇಳಿ, ಇಲ್ಲ ಅನಿಸಿಕೆಗಳು ಹೇಳಿ. ಈ ಥರ ಎಲ್ಲ ಸರ್, ಇನ್ನೂ ಸ್ವಲ್ಪ ಈ ಥರ ಮಾಡಿ ಐಡಿಯಾಸ್ ಕೊಡಿ. ಕಿಂಡಲ್ ಮಾಡಬೇಡಿ ಪ್ಲೀಸ್, ಕಿಂಡಲ್ ಮಾಡಬೇಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಎಷ್ಟು ವ್ಯೂಸ್ ಬಂದವಾಗ ನಮಗೂ ಅನಿಸುತ್ತೆ, ತುಂಬ ಜನ ನೋಡ್ತಾ ಇದ್ದಾರೆ, ನಾವು ಏನಾದರೂ ಒಂದು ಇದಾಗಿ ಮಾಡೋಣ ಅನ್ನೋ
ಕಾಳಜಿ ನಮಗೂ ಬರಲಿ. ನಮಗೂ ಒಂದು ಮೋಟಿವೇಶನ್. ನಾನು 8ನೇ ಕ್ಲಾಸ್ ಓದಿರೋದು ಅಷ್ಟೇ, ನನಗೆ ಇಂಗ್ಲೀಷ್ ಬರಲ್ಲ. ಅಲ್ಲಿ MBA ಕ್ಯಾಂಡಿಡೇಟ್, ಅದಕ್ಕೆ ಅವರು ಇಂಗ್ಲೀಷಲ್ಲಿ ಹೇಳ್ತಾವ್ರೆ. ಓಕೆ, ಥ್ಯಾಂಕ್ ಯು ಸೋ ಮಚ್.